ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಪ್ರೀತಿಯ ದೇವಜನರೇ, ಒಂದು ಅಮೂಲ್ಯವಾದಂಥ ಸಂಗತಿಯನ್ನು ಆಲೋಚನೆ ಮಾಡಿ ನೋಡಿಕೊಳ್ಳೋಣ. ಒಂದು ಅಪೂರ್ವವಾದಂಥ ಸಂಗತಿನೇ ಅಂತ ಹೇಳ್ಬೋದು. ಏನು ಅಂದರೆ, ಸೈತಾನನಿಗೆ ಮುಂದಾಗುವಂಥ ಸಂಗತಿಗಳು ಗೊತ್ತಾ ಎಂಬುದಾಗಿ. ಮತ್ತೆ ಹೇಳ್ತೀನಿ, ಸೈತಾನನಿಗೆ ಭವಿಷ್ಯತ್ ವಿಷಯಗಳು ಗೊತ್ತಾ ಎಂಬುದಾಗಿ. ನಾವು ಈ ಒಂದು ಅಂಶವನ್ನು ನಾವು ಆಲೋಚನೆ ಮಾಡಿ ಪ್ರಾಮುಖ್ಯವಾಗಿ ತಿಳಿದುಕೊಳ್ಳಲೇಬೇಕಾದಂಥ ವಿಚಾರ ಇದು. ಯಾಕೆ ಅಂತೇಳಿ ನೋಡುವಾಗ ಒಂದು ವಾಕ್ಯವನ್ನು ಓದಿಕೊಂಡು ನಾವು ಮುಂದೆ ಸಾಗಿಕೊಳ್ಳೋಣ. ಈ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿ. 6ನೇ ವಚನದಿಂದ, ಸ್ವಾಮಿ, ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವೆಯೋ ಎಂದು ಕೇಳಲು ಆತನೊಬ್ಬರಿಗೆ, ಅಂದರೆ ಶಿಷ್ಯಂದಿರಲ್ಲಿ ಯೇಸು ಕ್ರಿಸ್ತನನ್ನು ಕೇಳ್ತಾರೆ, ಸ್ವಾಮಿ, ನೀನು ಯಾವ ಒಂದು ಸಮಯದಲ್ಲಿ ನೀನು ತಿರುಗಿ ರಾಜ್ಯವನ್ನು ಸ್ಥಾಪನೆ ಮಾಡ್ತೀಯ ಎಂಬುದಾಗಿ. ಅದಕ್ಕೆ ಯೇಸು ಕ್ರಿಸ್ತನ ಏನಂತ ಉತ್ತರ ಕೊಡ್ತಾ ಇದ್ದನೋ ಕೇಳಿ. ಇಲ್ಲಿ, ತಂದೆಯು ಸ್ವಂತ ಅಧಿಕಾರದಲ್ಲಿ ಇಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳಿದುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ತಂದೆಯು ಸ್ವಂತ ಒಂದು ಅಧಿಕಾರದಲ್ಲಿ ಇಟ್ಟುಕೊಂಡಿರುವಂಥ ಕಾಲಗಳನ್ನು ಸಮಯಗಳನ್ನು ತಿಳಿದುಕೊಳ್ಳುವಂಥದ್ದು ನಿಮ್ಮ ಕೆಲಸ ಅಲ್ಲ ಅಂತ. ಅಂದರೆ ಕಾಲಗಳು ಸಮಯಗಳನ್ನು ತಂದೆಯ ವಶದಲ್ಲಿದೆಯಾ ಅಂದರೆ ಇದ್ರ ಅರ್ಥ ಏನು ಅಂತ ನೋಡುವಾಗ, ಮುಂದೆ ನಡೆಯುವಂಥ ಸಂಗತಿಗಳು ಏನಿದೆಯೋ, ಮುಂದೆ ಆಗುವಂಥ ಘಟನೆಗಳು ಏನಿದೆಯೋ, ಅಂದರೆ ಕ್ರಿಸ್ತನಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡುವಂಥ ಒಂದು ಗಳಿಗೆಗಳು ಏನಿದೆಯೋ ಅದು ತಂದೆಯ ವಶದಲ್ಲಿ ಮಾತ್ರವೇ ಇದೆ ಎಂಬುದಾಗಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಆತನು ಹೇಳ್ತಾ ಇದ್ದಾನೆ. ಅಂದರೆ ತಂದೆಯನ್ನು ಹೊರತುಪಡಿಸಿ ಯಾರಿಗೂ ಗೊತ್ತಿಲ್ಲ ಅಂತಾನೆ ಅರ್ಥ, ಯಾರಿಗೂ ಗೊತ್ತಿಲ್ಲ ಅಂತಾನೆ ಅರ್ಥ. ನಿಮಗೂ ಅದ್ರ ಕೆಲಸ ನಿಮ್ದು, ಆ ಕೆಲಸವೂ ಕೂಡ ನಿಮ್ದಲ್ಲ ಎಂಬುದಾಗಿ ಹೇಳಿದ್ದೇನೆ. ಯಾಕೆ ಅಂತ ಅಂದರೆ, ಒಂದು ವೇಳೆ ಆ ಕೆಲಸದ ನಿಮಿತ್ತವಾಗಿ ಒಂದು ವೇಳೆ ಮನುಷ್ಯನು ಆಲೋಚನೆ ಮಾಡಿದ್ರೆ ಅದು ವ್ಯರ್ಥ. ಮುಂದೆ ಏನಾಗುತ್ತೆ ಎನ್ನುವಂಥದ್ದನ್ನು ಆಲೋಚನೆ ಮಾಡಿದ್ರೆ ಅದು ವ್ಯರ್ಥ. ಅದು ಯೇಸು ಕ್ರಿಸ್ತನ ರಾಜ್ಯವನ್ನು ಸ್ಥಾಪನೆ ಮಾಡುವಂಥ ವಿಷಯದಲ್ಲಿ ಆಗಿರ್ಬೋದು, ಇಲ್ಲ ನಮ್ಮ ಜೀವಿತಗಳಲ್ಲಿ ಮುಂದೆ ಏನು ನಡೆಯುತ್ತೆ ಎನ್ನುವಂಥ ವಿಚಾರವನ್ನು ಆಲೋಚನೆ ಮಾಡುವಂಥದ್ರಲ್ಲಿ ಆಗಿರ್ಬೋದು, ಯಾವುದರಲ್ಲೇ ಆಗಿರ್ಬೋದು, ಭವಿಷ್ಯತ್ ವಿಷಯಗಳನ್ನು ಆಲೋಚನೆ ಮಾಡಿ ತಿಳ್ಕೊಂತೇನೆ ಅಂದರೆ ಅದು ವ್ಯರ್ಥ. ಇವತ್ತು ಯಾರೋ ಒಬ್ಬ ಪಂಡಿತನಾಗಿರ್ಬೋದು, ಒಬ್ಬ ಸೇವಕನಾಗಿರ್ಬೋದು, ಇನ್ನೊಬ್ಬನಾಗಿರ್ಬೋದು, ಮತ್ತೊಬ್ಬನಾಗಿರ್ಬೋದು, ಯಾರೇ ಆಗಿರ್ಬೋದು, ಈ ಭೂ ಪ್ರಪಂಚದಲ್ಲಿ ಭವಿಷ್ಯತ್ತನ್ನು ಹೇಳ್ತೀನಿ, ಮುಂದೆ ನಡೆಯುವಂಥದ್ದನ್ನು ನಾನು ಹೇಳ್ತೀನಿ ಎನ್ನುವಂಥವನಾದರೆ ಅವನು ದೊಡ್ಡ ಒಂದು ಮೋಸಗಾರನ. ಈ ಮಾತು ಏನು ಹೇಳುತ್ತೆ? ತಂದೆ ಸ್ವಂತ ಅಧಿಕಾರದಲ್ಲಿ ಇಟ್ಟುಕೊಂಡಿರುವಂಥ ಕಾಲಗಳನ್ನು ಸಮಯಗಳನ್ನು ತಿಳಿದುಕೊಳ್ಳುವಂಥದ್ದು ನಿಮ್ಮ ಒಂದು ಕೆಲಸವಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಗೊತ್ತಿದೆ. ಅಂದರೆ ಇದರ ಅರ್ಥ ಏನು ಅಂತ ನೋಡುವಾಗ, ಯೇಸು ಕ್ರಿಸ್ತನನ್ನು ಕೂಡ ಹೊರತುಪಡಿಸಿ ಮಾತನಾಡುವಂಥ ಮಾತೇ ಇದು. ಯೇಸು ಕ್ರಿಸ್ತನನ್ನು ಕೋಟಿ ದೇವದೂತರನ್ನ ಅಪವಾದಿಯನ್ನು ಕೂಡ ಹೊರತುಪಡಿಸಿ ಮಾತನಾಡುವಂಥ ಮಾತು. ಅಂದರೆ ಮುಂದೆ ಏನು ನಡೆಯುತ್ತೋ ಎನ್ನುವಂಥ ಒಂದು ಯೇಸು ಕ್ರಿಸ್ತನ ಯಾವ ಒಂದು ಸಮಯದಲ್ಲಿ ತಿರುಗಿ ರಾಜ್ಯವನ್ನು ಸ್ಥಾಪನೆ ಮಾಡಿ ಕೊಡಬೇಕೋ ಎನ್ನುವಂಥ ಸಂಗತಿ ಯೇಸು ಕ್ರಿಸ್ತನಿಗೂ ಕೂಡ ಗೊತ್ತಿಲ್ಲ, ದೇವದೂತರಿಗೂ ಕೂಡ ಗೊತ್ತಿಲ್ಲ, ಅಪವಾದಿಗೂ ಕೂಡ ಗೊತ್ತಿಲ್ಲ, ಮನುಷ್ಯನಿಗೂ ಕೂಡ ಗೊತ್ತಿಲ್ಲ ಎನ್ನುವಂಥ ಸಂಗತಿಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಹೀಗಿರುವಂಥ ಕಾರಣ ಈಗ ಮುಂದೆ ನಡೆಯುವಂಥ ಸಂಗತಿಗಳು ಸೈತಾನನಿಗೆ ಗೊತ್ತಾ? ದೇವರಿಗೆ ಮುಂದೆ ಏನು ನಡೆಯುತ್ತೆ ಎನ್ನುವಂಥದ್ದು ಗೊತ್ತಿದೆ. ಮುಂದೆ ಏನು ನಡೆಯುತ್ತೆ ಎನ್ನುವಂಥದ್ದು, ಯಾರ ಜೀವಿತದಲ್ಲಿ ಏನು ನಡೆಯುತ್ತೆ ಎನ್ನುವಂಥ ಪ್ರತಿಯೊಂದು ಕಾರ್ಯವೂ ಕೂಡ ದೇವರಿಗೆ ಗೊತ್ತಿದೆ ಎನ್ನುವಂಥದ್ದು ಈ ಮಾತಿನ ಅರ್ಥ. ದೇವರನ್ನು ಹೊರತುಪಡಿಸಿ ಯಾರಿಗೂ ಕೂಡ ಮುಂದೆ ಏನು ನಡೆಯುತ್ತೆ ಎನ್ನುವಂಥ ಸಂಗತಿಗಳು ಗೊತ್ತಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಈ ಮಾತುಗಳು ನಮಗೆ ತಿಳಿಸುತ್ತೆ. ಆದರೆ ಇವಾಗ ನಮಗೆ ಒಂದು ಅನುಮಾನಗಳು ಬರ್ಬೋದು. ಈಗ ತಂದೆಗೆ ಮಾತ್ರವೇ ಮುಂದೆ ಏನಾಗುತ್ತೆ ಎನ್ನುವಂಥ ವಿಚಾರ ಗೊತ್ತು, ತಂದೆಯನ್ನು ಹೊರತುಪಡಿಸಿ ಇನ್ಯಾರಿಗೂ ಕೂಡ ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾ ಇದೆಯಾ? ಯಾವ ರೀತಿಯಾಗಿ ಇದು? ಯಾಕೆ ಅಂತಂದರೆ ಕೆಲವೊಂದು ಅನುಮಾನವಾಗಿ ಕಾಣುವಂಥ ಕಾರ್ಯಗಳು ಬೈಬಲಲ್ಲಿ ಕಾಣುತ್ತೆ. ಅದೇನು ಅಂತೇಳಿ ನೋಡುವಾಗ, ಮೋಶೆಯನ್ನು ಹುಟ್ಟಿದಾಗಲೇ ಕೊಲ್ಲಬೇಕು ಎಂಬುದಾಗಿ ನೋಡಿದ್ವಿ. ಮೋಶೆ ಹುಟ್ಟಿದಾಗಲೇ ಕೊಲ್ಲಬೇಕು ಎಂಬುದಾಗಿ ನೋಡಿದ್ವಿ. ಯೇಸು ಕ್ರಿಸ್ತನನ್ನು ಕೂಡ ಹುಟ್ಟಿದಾಗಲೇ ಕೊಲ್ಲಬೇಕು ಎನ್ನುವಂಥ ಆಲೋಚನೆಯನ್ನು ಸೈತಾನನು ಮಾಡಿದೆ. ಆ ರೀತಿಯಾಗಿ ಅದು ಕ್ರಿಯೆಗಳನ್ನು ನಡೆಸಿದೆ. ಈಗ ಒಂದು ವೇಳೆ ಯೇಸು ಕ್ರಿಸ್ತನನ್ನು ಕೊಲ್ಲುವಂಥದ್ದನ್ನು ನೋಡುವಂಥದ್ದಾದರೆ ಎಷ್ಟೋ ಒಂದು ಪ್ರವಾದನೆಗಳು ಬರೆಯಲ್ಪಟ್ಟಿತ್ತು. ಆದ್ದರಿಂದವೇ ಯಾಕೆಂದರೆ ಸೈತಾನನ ಜೊತೆಯಲ್ಲಿ ವಾಗ್ವಾದ ಮಾಡುವಂಥ ಸಮಯದಲ್ಲಿ ಸೈತಾನನು ಯೇಸು ಕ್ರಿಸ್ತನ ಜೊತೆಯಲ್ಲಿ ಸಂಭಾಷಣೆ ಮಾಡುವಂಥ ಸಮಯದಲ್ಲಿ, ಆತನು ಶೋಧನೆ ಕೊಡುವಂಥ ಸಮಯದಲ್ಲಿ, ನೀನು ಮೇಲಿನಿಂದ ಎಗರು,
ನಿನ್ನ ಕಾಲು ಕಲ್ಲಿಗೆ ತಗುಲ್ತತೆ ಅಂತ ಹೇಳ್ಬಿಟ್ಟು ದೇವದೂತರು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರದದೆಯಲ್ಲ ಎಂಬುದಾಗಿ ಸೈತಾನನು ದೇವರ ಒಂದು ಗ್ರಂಥದಲ್ಲಿರುವಂಥ ಮಾತುಗಳನ್ನು ಜ್ಞಾಪಕಪಡಿಸಿ ಹೇಳುವಂಥ ಕಾರ್ಯ ಸ್ಪಷ್ಟವಾಗಿ ಗೊತ್ತಾಗುತ್ತಲ್ಲಿ. ಆಗಿರುವಂಥ ಕಾರಣ ಒಂದು ವೇಳೆ ಏನೋ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಗೊತ್ತಾಗಿದೆ ಅಂದ್ಕೊಂಡ್ರೆ ಈ ಮೋಶೆಯ ವಿಷಯದಲ್ಲಿ ನೋಡುವಾಗ ಆ ರೀತಿಯಾದಂಥ ಪ್ರವಾದನೆಗಳು ಕೂಡ ಇಲ್ಲ. ಅಂದರೆ ಯೇಸು ಕ್ರಿಸ್ತನಿಗೆ ಯಾವ ರೀತಿಯಾದಂಥ ಪ್ರವಾದನೆಗಳು ಮೊದಲೇ ಯೇಸು ಕ್ರಿಸ್ತನ ಹುಟ್ಟೋದಕ್ಕಿಂತ ಮೊದಲೇ ಯಾವ ರೀತಿಯಾಗಿ ಯೆಶಾಯನು ಬರೆದಿದ್ನೋ, ಪ್ರವಾದಿಗಳು ಬರೆದಿದ್ರು, ಆ ರೀತಿಯಾಗಿ ಈ ಮೋಶೆ ಜನನದ ಬಗ್ಗೆ ಮೋಶೆ ಹುಟ್ಟುತ್ತಾನೆ ಆತನೇ ನಡೆಸ್ತಾನೆ ಎನ್ನುವಂಥ ಒಂದು ಪ್ರವಾದನೆಗಳಿಲ್ಲ. ಆಗಿರುವಂಥ ಕಾರಣ ಆದರೂ ಕೂಡ ಆತನನ್ನು ಕೊಲ್ಲುವುದಕ್ಕೆ ನೋಡಿದೆ. ಸೈತಾನನು ಈ ಮೋಶೆಯನ್ನು ಕೊಲ್ಲುವುದಕ್ಕೆ ನೋಡಿದೆ. ಆತನು ನೀರಿನಲ್ಲಿದ್ದ ಸಮಯದಲ್ಲಿ ಏನೋ ದೇವರ ದಯೆ ಮೂಲಕವಾಗಿ ಆತನು ಜೀವವನ್ನು ಉಳಿಯುವಂಥ ಪರಿಸ್ಥಿತಿ ಎಲ್ಲ ಏರ್ಪಟ್ಟಿದೆ. ಈಗಿರುವಂಥ ಕಾರಣ ಮುಂದೆ ಏನು ನಡೆಯುತ್ತೋ ಎನ್ನುವಂಥ ಸಂಗತಿ ದೇವರಿಗೆ ಮಾತ್ರ ಗೊತ್ತಿದೆ ಅಂತ ಅಂದರೆ ಇಲ್ಲಿ ಸೈತಾನನು ಏನಕ್ಕೋಸ್ಕರನ ಮತ್ತು ಮೋಶೆಯನ್ನು ಕೊಲ್ಲೋದಕ್ಕೋಸ್ಕರ ನೋಡ್ತು. ಸೈತಾನನು ಮೋಶೆಯನ್ನು ಕೊಲ್ಲುವುದಕ್ಕೋಸ್ಕರ ನೋಡಿದ್ದೇನೆ ಅಂತಂದರೆ ಈ ಒಂದು ಇಸ್ರಾಯೇಲರನ್ನ ಬಿಡಿಸ್ತಾರೆ ಎನ್ನುವಂಥ ಸಂಗತಿ ತಿಳಿದೇ ಕೊಲ್ಲೋದಕ್ಕೆ ನೋಡಿದೆ, ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಪರ್ಫೆಕ್ಟಾಗಿ ಇದನ್ನು ತಿಳಿದುಕೊಳ್ಳಿ. ಅಂದರೆ ಸೈತಾನನು ಯಾವುದಕ್ಕೂ ಕೂಡ ವ್ಯರ್ಥವಾದಂಥ ಕೆಲಸಗಳನ್ನು ಮಾಡಲ್ಲ. ಅಂದರೆ ಪ್ರಯೋಜನಕ್ಕೆ ಬರುವಂಥ ಕೆಲಸಗಳು ಯಾವ ಮನುಷ್ಯನನ್ನು ಟಾರ್ಗೆಟ್ ಮಾಡುತ್ತೆ ಅಂತ ಅಂದರೆ ಯಾವ ಮನುಷ್ಯನು ಪಾಪವನ್ನು ಮಾಡುವಂಥ ಪರಿಸ್ಥಿತಿಯಲ್ಲಿ ಇರ್ತಾನಲ್ಲ, ಒಬ್ಬ ಮನುಷ್ಯನನ್ನು ನೋಡಿ ಭಕ್ತಿಹೀನರಾಗಿ ಇರ್ತಾರಲ್ಲ, ಬೈಬಲ್ನ ಹಿಡಿದುಕೊಂಡು ಏನೋ ಕಾಟಾಚಾರಕ್ಕೆ ಇರ್ತಾರಲ್ಲ, ಅವರನ್ನು ಅದು ಹೆಚ್ಚಿನದಾಗಿ ಟಾರ್ಗೆಟ್ ಮಾಡುತ್ತೆ. ಏನಕ್ಕೆ ಅಂತಂದರೆ ಅವರು ಪಾಪ ಮಾಡುವಂಥ ಸಾಧ್ಯತೆಗಳು ಬಹಳವಾಗಿ ಇರುತ್ತೆ. ಅಂದರೆ ಇಂಥ ಒಂದು ಜ್ಞಾನದ ಮೂಲಕವಾಗಿ ಸೈತಾನನ ಕೆಲಸವನ್ನು ನಡೆಸ್ತಾನಂತ ನೋಡುವಾಗ ಆ ರೀತಿಯಾಗಿ ಕೆಲಸವನ್ನು ನಡೆಸ್ತಾನೆ. ಈಗಿರುವಂಥ ಕಾರಣ ಮೋಶೆಯನ್ನು ಕೂಡ ಕೂಸಿದ್ದಾಗಲೇ ಕೊಲ್ಲಬೇಕು ಎಂಬುದಾಗಿ ನೋಡಿದೆ ಅಂತಂದರೆ ವ್ಯರ್ಥವಾಗಿ ಮಾಡುತ್ತಾ ಈ ಕೆಲಸವನ್ನು ಇಲ್ಲ. ಅಂದರೆ ಗೊತ್ತಾಗಿದೆಯಾ ಮೋಶೆ ಮುಂದೆ ಈ ಇಸ್ರಾಯೇಲರನ್ನೆಲ್ಲ ಬಿಡಿಸ್ತಾನೆ ಅಂತ ಸಂಗತಿ ಗೊತ್ತಾಗಿದೆ ಅಂತ ನೋಡುವಾಗ ಗೊತ್ತಾಗಿದೆ. ಗೊತ್ತಾಗಿರುವಂಥ ಕಾರಣವೇ ಅದೇನು ಮಾಡಿದೆ, ಇಂಥ ಒಂದು ಕೆಲಸಗಳನ್ನು ಮಾಡ್ತಾ ಇದೆ. ಅದು ಯಾವ ರೀತಿಯಾಗಿ ಗೊತ್ತಾಗಿದೆಯೋ ಕೊನೆಯಲ್ಲಿ ಹೇಳ್ತೀನಿ. ಗೊತ್ತಾಗಿರುವಂಥ ಕಾರಣವೇ ಈ ರೀತಿಯಾಗಿ ಏನು ಮಾಡಿದೆ, ಕೊಲ್ಲುವುದಕ್ಕೆ ನೋಡಿದೆ. ಈಗ ಸ್ಪಷ್ಟವಾಗಿ ಒಂದು ವಿಚಾರವನ್ನು ಆಲೋಚನೆ ಮಾಡಿ ನೋಡಬೇಕು ಈ ಒಂದು ಯೆಶಾಯನ ಗ್ರಂಥದಲ್ಲಿ. ಯಾಕೆಂದರೆ ನನ್ನ ಮಾತುಗಳಿಗೆ ದೇವರ ವಾಕ್ಯಗಳು ಆಧಾರ ಎನ್ನುವಂಥದ್ದನ್ನು ತೋರಿಸ್ತೀನಿ. ಯೆಶಾಯನ ಗ್ರಂಥ 41ನೇ ಅಧ್ಯಾಯ, ಯೆಶಾಯನ ಗ್ರಂಥ 41ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿ. ತಮ್ಮ ನ್ಯಾಯಗಳನ್ನು ಮುಂದಕ್ಕೆ ತರಲಿ, ಭವಿಷ್ಯತ್ತನ್ನು ನಮಗೆ ತಿಳಿಸಲಿ. ಅಂದರೆ ದೇವರು ಇಲ್ಲಿ ಹೇಳ್ತಿರುವಂಥ ಮಾತು ಭವಿಷ್ಯತ್ತನ್ನು ತಿಳಿಸಲಿ, ನಡೆದ ಸಂಗತಿಗಳ ವಿಶೇಷವನ್ನು ಸೂಚಿಸಿರಿ, ನಾವು ಅವುಗಳನ್ನು ಮನಸ್ಸಿಗೆ ತಂದು ಅವುಗಳ ಪರಿಣಾಮವನ್ನು ಗ್ರಹಿಸುವೆವು, ಅಥವಾ ಭವಿಷ್ಯತ್ತುಗಳನ್ನು ಹರುಹಿರಿ. ಅಂದರೆ ಭವಿಷ್ಯತ್ತನ್ನು ನೀವು ತಿಳಿಸ್ರಿ, ಮುಂದೆ ಏನು ನಡೆಯುತ್ತೆ ಎನ್ನುವಂಥ ವಿಷಯಗಳನ್ನು ತಿಳಿಸ್ರಿ ಎಂಬುದಾಗಿ ದೇವರು ಸವಾಲು ಹಾಕಿ ಮಾತನಾಡ್ತಿರುವಂಥ ಕಾರ್ಯಗಳು ಗೊತ್ತಾಗ್ತಾ ಇದೆ. ಅಂದರೆ ಇದರ ಅರ್ಥ ಏನು ಅಂತ ಹೇಳಿ ನೋಡುವಾಗ ಸ್ಪಷ್ಟವಾಗಿ ಭವಿಷ್ಯತ್ ಎನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಅದು ದೇವರೊಬ್ಬನಿಗೆ ಸ್ವಂತ ಬಿಟ್ಟರೆ ಮುಂದೆ ಏನು ನಡೆಯುತ್ತೆ ಎನ್ನುವಂಥದ್ದು ಇನ್ಯಾರಿಗೂ ಗೊತ್ತಿಲ್ಲ, ಅದು ಸೈತಾನನಿಗೆ ಗೊತ್ತಿಲ್ಲ ಎನ್ನುವಂಥ ಮಾತು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಗಿರುವಂಥ ಕಾರಣ ಇಲ್ಲಿ ದೇವರೊಬ್ಬನಿಗೆ ಭವಿಷ್ಯ ತಿಳಿದಿರುವಂಥ ಕಾರಣ ಮೋಶೆಯನ್ನು ಕೊಲ್ಲುವಂತೆ ಮಾಡಿದ್ದು ಏನಕ್ಕೆ, ಕೊಲ್ಲುವುದಕ್ಕೆ ನೋಡಿದ್ದೇನಕ್ಕೆ ಅಂತ ಅಂದರೆ, ಏನಕ್ಕೋಸ್ಕರ ಕೊಲ್ಲುವುದಕ್ಕೆ ನೋಡಿದೆ ಅಂತ ಅಂದರೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ತಂದೆಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ಸೈತಾನನನ್ನು ಏನೋ ನಮ್ಮ ವಿರೋಧಿ ಎಂಬುದಾಗಿ ನಾವು ಭಾವಿಸುವಂಥ ಕ್ರೈಸ್ತರು ನಾವು. ಸೈತಾನ ನಮ್ಮ ವಿರೋಧಿ, ಆತನೇ ನಮ್ಮ ವಿರೋಧಿ ಎಂಬುದಾಗಿ. ಆತನ ಹೊರತಾಗಿ ಬೇರೆ ಯಾರು ವಿರೋಧಿಗಳಿಲ್ಲ. ನಾವೇನೇ ತಪ್ಪು ಮಾಡಿದ್ರೆ ಸೈತಾನ ನಮ್ಮನ್ನು ಈ ರೀತಿಯಾಗಿ ಅಟ್ಯಾಕ್ ಮಾಡಿಬಿಡ್ತು, ಸೈತಾನ ನಮ್ಮನ್ನು ಈ ರೀತಿಯಾಗಿ ಯಾಮಾರಿಸ್ಬಿಡ್ತು, ಸೈತಾನನ ಈ ರೀತಿಯಾಗಿ ನಮಗೆ ತೊಂದರೆ ಕೊಡ್ತು, ಸೈತಾನನು ಈ ರೀತಿಯಾಗಿ ನಮ್ಮನ್ನು ಪಾಪ ಮಾಡೋದಕ್ಕೆ ಪ್ರೇರೇಪಣೆ ಕೊಟ್ಟ, ಆದಾಮ ಅವಳು ತಪ್ಪು ಮಾಡೋದಕ್ಕೆ ಕಾರಣ ಸೈತಾನನೇ. ಈ ರೀತಿಯಾಗಿ ಮಾತನಾಡಿಕೊಳ್ಳುವಂಥ ಆಲೋಚನೆಗಳು ನಮ್ಮದು. ಆದರೆ ಈ ಒಂದು ನಾವು ಸೈತಾನನ್ನು ಬಹಳವಾಗಿ ನಾವು ದ್ವೇಷ ಮಾಡಿ, ಅಂದರೆ ನಾವು ದೂಷಣೆ ಮಾಡಿ ಮಾತಾಡ್ತಾ ಇದ್ದೀವಿ. ಆದರೆ ಸೈತಾನ ನಮಗೆ ಶತ್ರುವಾಗಿದ್ದಾನೆ ಅಂತೇಳಿ ನಾವು ಹೇಳ್ಕೊತಾ ಇದ್ದೀವಿ. ಅಂದರೆ ದೇವರು ಸೈತಾನನ ಶತ್ರು ಎಂಬುದಾಗಿ ನೋಡ್ತಾ ಇಲ್ಲ. ಸ್ಪಷ್ಟವಾಗಿ ಆಲೋಚನೆ ಮಾಡಿ.
ಯಾಕೆಂದರೆ ಇವತ್ತು ನಾವು ಸೈತಾನನಿಗೆ ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟಪಡ್ತೀವ? ಇಲ್ಲ. ಸೈತಾನ ಜೊತೆಯಲ್ಲಿ ನಾವು ಮಾತಾಡಬೇಕೆಂಬುದಾಗಿ ಇಷ್ಟಪಡ್ತೀವ? ಇಲ್ಲ. ಇಲ್ಲಿ ಯಾಕೆ ನಾವು ಸೈತಾನ ಜೊತೆಯಲ್ಲಿ ಮಾತಾಡಬೇಕೆಂಬುದಾಗಿ ಇಷ್ಟಪಡಲ್ಲ? ಸೈತಾನ ನಮ್ಮ ವಿರೋಧಿ, ನಮ್ಮನ್ನು ನರಕಕ್ಕೆ ನಡೆಸುವಂಥವನು, ಸೈತಾನ ನಮ್ಮ ಎಲ್ಲರಿಗೂ ಮೋಸ ಮಾಡಿದ್ದಾನೆ ಎಂಬುದಾಗಿ ಆಲೋಚನೆ ಇರುವಂಥ ಕಾರಣವೇ ಸೈತಾನ ಜೊತೆಯಲ್ಲಿ ಮಾತನಾಡೋದಕ್ಕೆ ಇಷ್ಟಪಡಲ್ಲ. ಆದರೆ ಸೈತಾನ ಜೊತೆಯಲ್ಲಿ ಯಾರು ಮಾತಾಡ್ತಾರೋ ಗೊತ್ತಿದೆಯಾ? ಸೈತಾನ ಜೊತೆಯಲ್ಲಿ ಯಾರು ಮಾತಾಡ್ತಾರೋ, ಯೋಬನ ಗ್ರಂಥ 1ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿ. ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಆಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು. ಒಂದಾನೊಂದು ದಿನ, ಒಂದು ದಿನ ಏನಾಗಿದೆಯಂತೆ, ಒಂದು ಮೀಟಿಂಗ್ ನಡೀತಾ ಇದೆ ಪರಲೋಕದಲ್ಲಿ. ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೋಸ್ಕರ ಬರ್ತಾ ಇದ್ದಾರಂತೆ. ಈ ಸೈತಾನನು ಎನ್ನುವಂಥ ಆಪಾದಕ ದೂತನು ಅವರ ಜೊತೆಯಲ್ಲಿ ಬಂದಿದ್ದಾನಂತೆ. ಅಂದರೆ ಸೈತಾನನು ಪರಲೋಕಕ್ಕೆ ಹೋಗಿದ್ದಾನೆ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಸೈತಾನನು ಪರಲೋಕಕ್ಕೆ ಹೋಗಿದ್ದಾನೆ ಅಂತಂದರೆ ದೇವರ ಕಣ್ಣು ತಪ್ಪಿಸಿ ಹೋಗ್ತಾನ? ಒಂದು ವೇಳೆ ದೇವರಿಗೇನೋ ಮರೆಯಾಗಿ ದೇವರಿಗೆ ಕಾಣದಂಥ ರೀತಿಯಲ್ಲಿ ಹೋಗ್ತಾನ? ಒಂದು ವೇಳೆ ದೇವರ ಕಣ್ಣು ತಪ್ಪಿಸಿ ಹೋಗೋದಕ್ಕೆ ಸಾಧ್ಯವಾ? ಖಂಡಿತವಾಗಲೂ ಇಲ್ಲ. ದೇವರ ಕಣ್ಣು ತಪ್ಪಿಸಿ ದೇವರಿಗೆ ಕಾಣದಂಥ ರೀತಿಯಲ್ಲಿ ಇಲ್ಲ, ದೇವರ ಅನುಮತಿ ಇಲ್ಲದೆ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರಿಗೆ ಕಾಣುವಂಥ ರೀತಿಯಲ್ಲಿಯೇ ಹೋಗಿದೆ, ದೇವರ ಅನುಮತಿಯೊಂದಿಗೇ ಹೋಗಿದ್ದಾರೆ. ಅಂದರೆ ಸೈತಾನನ ಅಲ್ಲಿಗೆ ಪರಲೋಕಕ್ಕೆ ಹೋಗಿದೆ ಅಂದರೆ ದೇವರ ಅನುಮತಿ ಇರುವುದಕ್ಕೆ ಹೋಗಿದೆ, ಇಲ್ಲಾಂದರೆ ಹೋಗ್ತಿರ್ಲಿಲ್ಲ. ದೇವರಂಥ ಬಲಹೀನನ, ದೇವರಂಥ ಅಜ್ಞಾನಿನ? ಸೈತಾನ ಯಾವಾಗ ನಮ್ಮ ಬಳಿಗೆ ಬರುತ್ತೋ ಎನ್ನುವಂಥದ್ದು ನಮಗೆ ಗೊತ್ತಾಗಲ್ಲ. ಆದರೆ ಸೈತಾನ್ ಹೋಗಿರುವಂಥ ಕಾರ್ಯ ದೇವರಿಗೆ ಗೊತ್ತಾಗಿದ್ದೇನೆ. ಏನಾಗಿದೆ ಇಲ್ಲಿ ಮುಂದೆ ಗಮನಿಸಿ. ಒಂದಾನೊಂದು ದಿನ ದೇವದೂತನು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಆಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು. ಯೆಹೋವನು ಸೈತಾನನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು ಯೆಹೋವನಿಗೆ ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು. ದೇವರು ಕೇಳ್ತಾ ಇದ್ದಾರೆ, ಎಲ್ಲಿಂದ ಬಂದೆ ಎಂಬುದಾಗಿ ಸ್ಪಷ್ಟವಾಗಿ ಗಮನಿಸಬೇಕು. ಅಂದರೆ ಸೈತಾನ ಜೊತೆಯಲ್ಲಿ ಮಾತನಾಡೋದಕ್ಕೆ ಇಷ್ಟಪಡದೇ ಇರುವಂಥ ಮನುಷ್ಯರು ಯಾರು ಕೂಡ ಮಾತನಾಡುವುದಕ್ಕೆ, ಸೈತಾನ ಜೊತೆಯಲ್ಲಿ ಮನುಷ್ಯರು ಯಾರು ಕೂಡ ಮಾತನಾಡೋದಕ್ಕೆ ಇಷ್ಟಪಡದೇ ಇರುವಂಥ ಸೈತಾನನ ಜೊತೆಯಲ್ಲಿ ದೇವರು ಮಾತನಾಡ್ತಾ ಇದ್ದಾರೆ. ನೀನು ಎಲ್ಲಿಂದ ಬಂದೆ ಎಂಬುದಾಗಿ, ಎಲ್ಲಿಂದ ಬಂದೆ ಎಂಬುದಾಗಿ ದೇವರು ಕೇಳ್ತಾ ಇದ್ದಾರೆ. ಅಂದರೆ ದೇವರ ಅನುಮತಿಯೊಂದಿಗೆ ಹೋಗಿದೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಯೋಬನ ಗ್ರಂಥ 2:1 ನೋಡಿ. ದೇವದೂತನು ಇನ್ನೊಂದು ದಿವಸ ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬಂದಾಗ ಸೈತಾನನು ಅವರ ಸಂಗಡ ಬಂದು ಸನ್ನಿಧಿಯಲ್ಲಿ ಕಾಣಿಸಿಕೊಂಡನು. ಒಂದು ಸಾರಿ ಮಾತ್ರ ಅಲ್ಲ, ಇನ್ನೊಂದು ಸಾರಿನೂ ಕೂಡ. ಅಂದರೆ ಎಷ್ಟು ಸರಿ ಹೋಗುತ್ತೆ ಅಲ್ಲಿಗೆ? ಎಷ್ಟು ಸರಿ ಪರಲೋಕಕ್ಕೆ ಹೋಗುತ್ತೆ? ಚೆನ್ನಾಗಿ ಆಲೋಚನೆ ಮಾಡಿ ನೋಡಿ. ಅಂದರೆ ಒಂದು ಆಫೀಸ್ಗಳಿರುತ್ತೆ ಅಂದ್ಕೊಳ್ಳಿ, ಆಫೀಸ್ಗಳಲ್ಲಿ ಒಬ್ಬರು ಅಧಿಕಾರಿ ಇದ್ದಾರೆ ಅಂದ್ಕೊಳ್ಳಿ. ಆ ಅಧಿಕಾರಿ ಹತ್ರ ಹೋಗ್ಬೇಕು ಅಂದ್ರೆ ನಾವು ಒಳಗೆ ಬರ್ಬೋದಾ ಅಂತ ಹೇಳಿ ನಾವು ಅಪ್ಪಣೆಯನ್ನು ಕೇಳ್ಕೊಂಡೇ ಹೋಗ್ಬೇಕು. ಅಪ್ಪಣೆಯನ್ನು ಕೇಳ್ಕೊಂಡೇ ಹೋಗ್ಬೇಕು. ಅಪ್ಪಣೆಯನ್ನು ಕೇಳಿದಲ್ಲಿ ಒಳಗೆ ಹೋಗಂಗಿಲ್ವ ಅಂತ ನೋಡೋಕೆ ಒಳಗೆ ಹೋಗಂಗಿಲ್ಲ. ಈಗ ಅದೇ ಒಂದು ಇದರಲ್ಲಿ PA ಇರ್ತಾರೆ. ಒಬ್ಬರು PA ಏನು ಮಾಡ್ತಾರೆ? ಹೋಗ್ತಿರ್ತಾರೆ ಬರ್ತಿರ್ತಾರೆ, ಒಳಗೆಲ್ಲ ಕೆಲಸ ಇದ್ರೆ ಮಾಡ್ತಿರ್ತಾರೆ, ಹೋಗ್ತಿರ್ತಾರೆ. ನಾವು ಬಂದರೆ ನಾವು ಅಪ್ಪಣೆ ಕೇಳ್ಕೊಂಡೇ ಹೋಗ್ಬೇಕು. ಆತನ ನಮ್ಮ ಎದುರಿಗೆ ಮಾತ್ರ ಕೇಳಲ್ಲ, ಆತನ ಹೋಗಿ ಬರ್ತಿರ್ತಾರೆ. ಅಂದರೆ ಇದರಿಂದ ಇರುವಂಥ ಅರ್ಥ ಏನು? ಆತನಿಗೆ ಅನುಮತಿ ಇದೆ, ಆತನ ಕೆಲಸವೇ ಅದು. ಯಾವಾಗ ಬೇಕಾದ್ರು ಹೋಗ್ಬೋದು, ಯಾವಾಗ ಬೇಕಾದ್ರು ಬರ್ಬೋದು, ಕ್ಲೀನ್ ಮಾಡಬೇಕು, ಮಾಡಬೇಕು, ಅದು ಕೆಲಸ ಉದ್ಯೋಗವೇ ಅದು. ಆ ರೀತಿಯಾಗಿ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಒಂದು ಸಂಗತಿ ಏನು ಅಂತೇಳಿ ನೋಡುವಾಗ, ದೇವರು ಸೈತಾನನಿಗೆ ಪರಲೋಕಕ್ಕೆ ಹೋಗಿ ಬರುವುದಕ್ಕೆ ಅನುಮತಿಯನ್ನು ನೀಡಿದ್ದಾನೆ ಎನ್ನುವಂಥ ವಿಚಾರವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಅಂತಂದರೆ ಸೈತಾನ ಸೃಷ್ಟಿಸಿದ್ದೇ ದೇವರಾಗಿರುವಂಥ ಕಾರಣ, ಆತನು ದೂತನನ್ನಾಗಿ ದೇವರೇ ಸೃಷ್ಟಿ ಮಾಡಿರುವಂಥ ಕಾರಣ, ದೇವರೇನು ಮಾಡ್ತಾ ಇದ್ದಾರೆ? ಮಾತಾಡ್ತಾ ಇದ್ದಾರೆ, ಸಂಭಾಷಣೆ ಮಾಡ್ತಾ ಇದ್ದಾರೆ, ಎಲ್ಲವನ್ನ ತಿಳಿಸ್ತಾ ಇದ್ದಾರೆ. ಆತನು ಪ್ರತಿಯೊಂದು ಕಾರ್ಯಗಳನ್ನು ದೇವರ ಕಡೆಯಿಂದ ಆತನು ತಿಳ್ಕೊಳ್ತಾ ಇದ್ದಾನೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಇಲ್ಲಿ ಸೈತಾನನ ಏನಕ್ಕೋಸ್ಕರ ಇರಬೇಕು?
ನಮ್ಮನ್ನು ಹೀರೋಗಳನ್ನಾಗಿ ಮಾಡುವುದಕ್ಕೋಸ್ಕರವೇ ದೇವರೇನು ಮಾಡಿದ್ದಾನೆ, ಈ ಸೈತಾನನ ಇಟ್ಟಿದೆ. ಅಂದರೆ ಸೃಷ್ಟಿ ಮಾಡಿದಂಥ ದೇವರಿಗೆ ನಾಶ ಮಾಡುವಂಥದ್ದು ಕಷ್ಟವಾ? ದೇವರೊಂದಿನ ಸೈತಾನ ಸೃಷ್ಟಿ ಮಾಡಿದ್ದಾರೆ, ಆತ ನಾಳೆ ಒಂದು ಸತಿ ನರಕಕ್ಕೆ ತಳ್ಳಿದ್ದಾರೆ, ಮತ್ತೆ ಮೇಲೆ ಬರುವಂತೆ ಮಾಡಿದ್ದಾರೆ. ಮತ್ತೆ ಶಾಶ್ವತವಾಗಿ ನರಕಕ್ಕೆ ತಳ್ಳಿ ಮತ್ತು ದೊಡ್ಡ ಕೆಲಸವಾ? ದೊಡ್ಡ ಕೆಲಸ ಅಲ್ಲ. ಮತ್ತೆ ಏನಕ್ಕೋಸ್ಕರ ಇಲ್ಲಿ ಇಟ್ಟಿದ್ದಾರೆ? ಯಾಕೆ ಆತ ಪರಲೋಕದಲ್ಲಿ ಯುದ್ಧ ನಡೆದಾಗಲೇ ಆತನನ್ನು ಕೊಲ್ಲಿಲ್ಲ, ನಾಶ ಮಾಡಲಿಲ್ಲ? ಆಲೋಚನೆ ಮಾಡಿ ನೋಡಿ, ಏನಕ್ಕೋಸ್ಕರ ಮಾಡಿಲ್ಲ ಅಂದರೆ ಈ ಒಂದು ವಿಚಾರದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥ ಒಂದು ಸಂಗತಿ ಏನು ಅಂತ ನೋಡುವಾಗ, ಇವರ ಒಂದು ಸಂಭಾಷಣೆ ಮಧ್ಯದಲ್ಲಿ ನಾವು ಶ್ರೇಷ್ಠರಾಗಿ ತೋರಿ ಬರಬೇಕು ಅನ್ನುವಂಥದ್ದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಇವರಿಬ್ಬರ ಸಂಭಾಷಣೆ, ಸೈತಾನನ ಮತ್ತು ದೇವರ ಒಂದು ಸಂಭಾಷಣೆಯ ಮಧ್ಯದಲ್ಲಿ ನಾವು ಶ್ರೇಷ್ಠರಾಗಿ ತೋರಿ ಬರಬೇಕು. ಯಾವ ರೀತಿಯಾಗಿ? ಯೋಬನಂತೆ ಯಾವ ರೀತಿಯಾಗಿ ಯೋಬನ ವಿಷಯದಲ್ಲಿ ಅದು ಮಾಡಿದೆಯೋ ಒಂದು ಸಾರಿ 1ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿ. ತಿರುಗುತ್ತಾ ಇದ್ದು ಬಂದೇನು ಎಂದು ಹೇಳಿದನು. ಅಂದರೆ ಸೈತಾನನ ಅಲ್ಲಿ ಇದ್ದು ತಿರುಗುತ್ತಾ ಬಂದಿದ್ದೀನಿ ಅಂತ ಹೇಳಿದಾಗ ಇಲ್ಲಿ ಏನಾಗಿದೆ, ದೇವರು ಹೇಳ್ತಾ ಇದ್ದಾರೆ ನೋಡಿ, ಆಗ ಯೆಹೋವನು ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯ. ಸೈತಾನನ ಕೇಳಿಲ್ಲ ಇಲ್ಲಿ, ಸ್ವಾಮಿ ನಾನು ಯೋಬನ್ ಗಮನಿಸ್ದೆ, ಯೋಬನು ಒಳ್ಳೆ ನೀತಿವಂತನಾಗಿ ನಡ್ಕೊಂತ ಇದ್ದಾನೆ, ಏನು ಸ್ವಾಮಿ ಅಂತ ಹೇಳಿ ಸೈತಾನನು ದೇವರ ಬಳಿ ಸೈತಾನನ ಮೊದಲು ಕೇಳ್ತಾ ಇಲ್ಲ, ದೇವರೇ ಮೊದಲು ಸೈತಾನನ ಬಳಿಗೆ ಸೈತಾನನ ಕೈಯಲ್ಲಿ ಹೇಳ್ತಾ ಇದ್ದಾರೆ, ಸೈತಾನಿಗೆ ಹೇಳ್ತಾ ಇದ್ದಾರೆ. ಆಗ ಯೆಹೋವನು ಯಾಕೆ ಅಲ್ಲಲ್ಲಿ ಇದ್ದು ತಿರುಗುತ್ತಾ ಎಲ್ಲ ಬಂದಿದ್ದೀನಿ ಅಂತ ಹೇಳಿದ್ನಲ್ಲ, ಹಂಗಾದ್ರೆ ಹಂಗೆ ನೀನು ಯೋಬನ್ ನೋಡ್ದ ಎಂಬುದಾಗಿ ದೇವರಿಗೆ ಜ್ಞಾಪಕ ಪಡಿಸ್ತಾ ಇದ್ದಾರೆ. ಆಗ ಯೆಹೋವನು ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯ, ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದಾನೆ, ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ಹೇಳಿದನು. ಎಲ್ಲಿಯೂ ಇವನಂತ ಭಕ್ತಿವಂತನು ಭೂಮಿಯಲ್ಲಿ ಸಿಗಲ್ಲ, ಅವನು ನೋಡ್ಕೊಂಬಂದ ನೀನು ಎಂಬುದಾಗಿ ಹೇಳ್ತಾ ಇದ್ದೆ. ಚೆನ್ನಾಗಿ ಆಲೋಚನೆ ಮಾಡಿ ನೋಡಬೇಕು. ಇಲ್ಲಿ ಏನಕ್ಕೋಸ್ಕರ ಇಷ್ಟೊಂದು ಬಾರಿ ಸೈತಾನನು ಹೋಗ್ಬೇಕು ಎಂಬುದಾಗಿ ನೋಡುವಂಥದ್ದಾದರೆ, ಈ ಭೂಲೋಕದಲ್ಲಿರುವಂಥ ಯಾವುದೇ ಮನುಷ್ಯನ ಬಳಿಗೆ ಸೈತಾನನು ಹೋಗ್ಬೇಕು ಅಂದರೆ ದೇವರ ಅನುಮತಿ ಬೇಕೇ ಬೇಕು. ಇದನ್ನು ಸ್ಪಷ್ಟವಾಗಿ ತಿಳಿದುಕೋಬೇಕು. ಇವತ್ತು ಸೈತಾನನು ಒಂದು ವೇಳೆ ಬಂದು ನಮ್ಗೆ ಏನೋ ಒಂದು ತೊಂದರೆಯನ್ನು ಮಾಡ್ತಾನೆ ಅಂತ್ಕೊಳ್ಳಿ, ಯಾವುದೊಂದು ಗಲಿಬಿಲಿಗಳನ್ನು ಎಬ್ಬಿಸ್ತಾನೆ ಅಂತ್ಕೊಳ್ಳಿ, ಇನ್ನೊಂದು ಏನೋ ಒಂದು ಕೇಡನ್ನು ಮಾಡ್ತಾನೆ ಅಂತ್ಕೊಳ್ಳಿ, ಅದರ ಹಿಂದೆ ದೇವರ ಅಪ್ಪಣೆ ಇದ್ದರೆ ಮಾತ್ರವೇ, ಆತನಿಗೆ ಅಪ್ಪಣೆ ಇದ್ದರೆ ಮಾತ್ರವೇ ನಮ್ಮನ್ನು ಮುಟ್ಟೋದಕ್ಕೆ ಸಾಧ್ಯ. ಒಂದು ವೇಳೆ ದೇವರ ಅಪ್ಪಣೆ ಇಲ್ದಲೇ ಇದ್ದರೂ ಕೂಡ ಮನುಷ್ಯನನ್ನು ಮುಟ್ಬೋದು ಸೈತಾನನು ಎನ್ನುವಂಥ ಅವಕಾಶ ಇದ್ದಿದ್ರೆ, ದೇವರ ಅನುಮತಿ ಇಲ್ದಲೇ ಕೂಡ ಮನುಷ್ಯನನ್ನು ಮುಟ್ಬೋದು, ಕೇಡು ಮಾಡ್ಬೋದು, ಯಾವಾಗ ಬೇಕಾದ್ರೂ ಎನ್ನುವಂಥ ಅನುಮತಿ ಸೈತಾನನಿಗೆ ಇದ್ದಿದ್ರೆ, ಮನುಷ್ಯನು ಯಾವ ಸಮಯದಲ್ಲಿ ತಪ್ಪನ್ನು ಮಾಡ್ತಾನೋ ಆ ಸಮಯದಲ್ಲಿ ಕೊಲ್ತಾ ಇದ್ದ. ಯಾಕೆ? ತಪ್ಪು ಮಾಡಿದಂಥ ಸಮಯದಲ್ಲಿ, ತಪ್ಪು ಮಾಡುವಂಥ ಸಮಯದಲ್ಲಿ ಮನುಷ್ಯನು ಸತ್ರೆ ಎಲ್ಲಿಗೆ ಹೋಗ್ತಾನೆ? ನರಕಕ್ಕೆ ಹೋಗ್ತಾನೆ. ಸೈತಾನಿಗೆ ಲಾಭ ಆಗೋಯ್ತು. ಆಗಿರುವಂಥ ಕಾರಣ ಆ ಕೆಲಸವನ್ನು ಮಾಡ್ತಾ ಇದ್ದ. ಆದರೆ ದೇವರ ಅನುಮತಿ ಬೇಕಾಗಿರುವಂಥ ಕಾರಣವೇ ಪ್ರತಿಯೊಂದು ಸಮಯದಲ್ಲೂ ಹೋಗ್ತಾ ಇದೆ. ಅಂದರೆ ಯಾವುದೇ ಒಂದು ಮನುಷ್ಯನ ಒಂದು ಬಳಿಗೆ ಹೋಗ್ಬೇಕು ಅಂದ್ರೆ ದೇವರಿಂದ ಅನುಮತಿ ಎನ್ನುವಂಥದ್ದು ಬರಬೇಕು. ಇಲ್ಲಿ ದೇವರೇನು ಮಾಡ್ತಾ ಇದ್ದಾರೆ? ಯೋಬನ ಮೇಲೆ ಗಮನ ಇಟ್ಟು ಎಂಬುದಾಗಿ ದೇವರು ಕೇಳ್ತಾ ಇದ್ದಾರೆ. ಸೈತಾನನು ಏನು ಹೇಳುತ್ತಾ ನೋಡಿ, 9ನೇ ವಚನ. ಅದಕ್ಕೆ ಸೈತಾನನು ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದನು, ನೀನು ಅವನಿಗೂ ಅವನ ಮನೆಯವರಿಗೂ. ಅಂದರೆ ಯೋಬನು ಲಾಭವಿಲ್ಲದೆ ನಿನ್ನಲ್ಲಿ ಭಯಭಕ್ತಿ ಇಟ್ಟಿದ್ದಾನೆ ಸ್ವಾಮಿ, ನೀನು ಅವನ ಸೊತ್ತನ್ನೆಲ್ಲ ಕಾಪಾಡ್ತಾ ಇದೆಯಾ, ಅವನೆಲ್ಲ ಸೊತ್ತಿಗೆ ಸುತ್ತು ಬೇಲಿ ಹಾಕಿ ಕಾಪಾಡ್ತಾ ಇದೆಯಾ. ಒಂದು ವೇಳೆ ನನಗೆ ಅಪ್ಪಣೆ ಕೊಡು, ನನಗೆ ಆ ಒಂದು ನಿನ್ನ ರಕ್ಷಣೆ ಏನು ಮಾಡಿದೆಯಲ್ಲ ಅವನಿಗೆ, ಆ ರಕ್ಷಣೆ ಒಳಗೆ ಹೋಗೋದಕ್ಕೆ ನನಗೆ ಅಪ್ಪಣೆ ಕೊಡು. ಅವನೇನು ಮಾಡ್ತಾನೆ? ನೀನು ದೂಷಣೆ ಮಾಡ್ತಾನೆ. ಅಂದರೆ ಇಲ್ಲಿ ತಿಳಿಯಬೇಕಾಗಿರುವಂಥ ಒಂದು ಸಂಗತಿ ಏನು ಅಂತೇಳಿ ನೋಡುವಾಗ, ಭಕ್ತರನ್ನ ನೀತಿವಂತರನ್ನ ಹೊಗಳುವಂಥದ್ದು ದೇವರ ಕೆಲಸ, ದೇವರಿಗೆ ಅಭ್ಯಾಸ. ದೇವರು ಹೊಗಳಿದಂಥವ್ರನ್ನ ಕೇಳಿಕೊಳ್ಳುವಂಥದ್ದು ಇದಕ್ಕೆ ಅಭ್ಯಾಸ. ಚೆನ್ನಾಗಿ ಗಮನಿಸಿ. ಯಾಕೆ ಅಂತೇಳಿ ನೋಡುವಾಗ, ಭೂಮಿ ಆಕಾಶಗಳನ್ನ ಉಂಟಾಗೋಕ್ಕಿಂತ ಮುಂಚಿತವಾಗಿ ಕೆಲವೊಂದು ಕಾರ್ಯಗಳು ನಡೆದಿದೆ. ಅದು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಾಗ ಮಾತ್ರವೇ ಗೊತ್ತಾಗುತ್ತೆ. ಅಂದ್ರೆ ದೇವರಿಗೂ ಸೈತಾನನಿಗೂ ಮಧ್ಯೆ ಒಂದು ರೀತಿಯಾಗಿ ಹೇಳಬೇಕು ಅಂದರೆ ಮಾತುಕತೆಗಳು, ಅಂದರೆ ಸವಾಲುಗಳೇ ನಡೆದಿದೆ. ಆಗಿರುವಂಥ ಕಾರಣವೇ ದೇವರ ಅನುಮತಿಯ ಮೇರೆಗೆನೇ ಈ ಭೂಮಿ ಮೇಲೆ ಆದಾಮನ ಬಳಿಗೆ ಬಂದಿದೆ. ಮನುಷ್ಯರೆಲ್ಲರೂ ಯಾಕೆಂತಂದರೆ ಈ ಆಶ್ಚರ್ಯವಾಗಿ ಹೋಗುವಂಥ ಒಂದು ವಿಚಾರವನ್ನು ಯೇಸು ಕ್ರಿಸ್ತನ ಕೈಯಲ್ಲಿ
ಈ ಒಂದು ಸೈತಾನನು ಹೇಳುವಂಥ ಒಂದು ಕಾರ್ಯ ಸ್ಪಷ್ಟವಾಗಿ ಯೋಹಾನ್ ಸುವಾರ್ತೆ ಕ್ಷಮಿಸಿ ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಗೊತ್ತಾಗುತ್ತೆ. 4ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿ. ಬಳಿಕ ಸೈತಾನನು ಆತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲ ರಾಜ್ಯಗಳನ್ನು ಆತನಿಗೆ ತೋರಿಸಿ, ಇವೆಲ್ಲವುಗಳ ಅಧಿಕಾರವನ್ನು ಇವುಗಳ ವೈಭವವನ್ನು ನಿನಗೆ ಕೊಡುವೆನು, ಇದೆಲ್ಲ ನನಗೆ ಕೊಟ್ಟದೆ, ಇದೆಲ್ಲ ನನಗೆ ಕೊಟ್ಟದೆ, ಇದೆಲ್ಲ ನನಗೆ ಕೊಟ್ಟದೆ. ಅಂದರೆ ಇದೆಲ್ಲ ನನಗೆ ಕೊಟ್ಟದೆ ಎಂಬುದಾಗಿ ಹೇಳ್ತಾ ಇದೆ. ಇವೆಲ್ಲ ಲೋಕಗಳೆಲ್ಲ ವೈಭವಗಳು ಇದೆಲ್ಲ ನನಗೆ ಕೊಟ್ಟಿದೆ ಅಂತ. ಅಂದರೆ ಇದರ ಅರ್ಥವೇನು? ಅಂದರೆ ಇಲ್ಲೇನಾದ್ರು ಸುಳ್ಳು ಹೇಳ್ತಾ ಇದೆಯಾ ಅಂತನಾ? ಸುಳ್ಳಲ್ಲ. ಇದು ದೇವರ ಅನುಮತಿಯ ಮೇರೆಗೇನೆ ಈ ಭೂಲೋಕದಲ್ಲಿ ಬಂದಿದೆ. ಅದು ದೇವರ ಅಪ್ಪಣೆ ಕೊಟ್ಟಿರುವುದರಿಂದಲೇ ಬಂದಿದೆ. ಅಂದರೆ ದೇವರು ಈ ಲೋಕವನ್ನು ಸೈತಾನ ವಶದಲ್ಲಿ ಕೊಟ್ಟಿದ್ದಾನ. 1 ಯೋಹಾನ 5:19 ವಚನದ ಪ್ರಕಾರವಾಗಿ ಈ ಲೋಕವೆಲ್ಲವೂ ಕೆಡುಕನ ವಶದಲ್ಲಿ ಬಿದ್ದಿದೆ ಎನ್ನುವಂಥ ಒಂದು ಮಾತಿಗನುಸಾರವಾಗಿ ಯಾಕೆ ಕೆಡುಕನ ವಶದಲ್ಲಿ ಬೀಳಲು ಕಾರಣವೇನು ಅಂದರೆ ಆತನ ವಶಕ್ಕೆ ಕೊಟ್ಟಿದ್ದೇ ಕಾರಣ. ಆತನು ದೇವರ ವಶಕ್ಕೆ ಕೊಟ್ಟಿದ್ದಂಥ ಕಾರಣ, ಮನುಷ್ಯನನ್ನು ಪಾಪ ಮಾಡಿಸುವಂಥದ್ದರ ಮೂಲಕವಾಗಿ ವಶಪಡಿಸಿಕೊಂಡಿರುವಂಥ ಕಾರಣ. ಆ ರೀತಿಯಾಗಿ ಯೋಹಾನ್ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿರುವಂಥ ಮಾತು ಆಗಿರುವಂಥ ಕಾರಣ ಇಲ್ಲಿ ದೇವರು ಏನು ಹೇಳಿದರೆ, ಒಂದು ವೇಳೆ ಪಾಪ ಮಾಡಿಸ್ತೀಯಾ, ಒಂದು ವೇಳೆ ಹೋಗು ಮಾಡಿಸು ಎಂಬುದಾಗಿ ಲೋಕದ ಮನುಷ್ಯರನ್ನು ಅಂದರೆ ಅಪ್ಪಣೆ ಕೊಟ್ಟು ಕಳಿಸಿದ್ದಾನೆ. ಆದಾಮನ ಬಳಿಯಲ್ಲಿ ಬಂದಿದ್ದಾನೆ. ಆ ಮಾತಿನಂತೆ ಅವ್ರನ್ನ ತಪ್ಪನ್ನು ಮಾಡಿಸಿದ್ದಾನೆ. ಈ ರೀತಿಯಾಗಿ ಇರುವಂಥ ಕಾರಣ ನೀನು ತಪ್ಪನ್ನು ಮಾಡಿಸ್ತೀನಿ ಅಂತ ಹೋದೆ ನೋಡ್ದ. ಆದರೆ ಯೋಬನ ಭಯಭಕ್ತಿ ನಡ್ಕೊಂತ ಇದ್ದಾನೆ ಎನ್ನುವಂಥದ್ದನ್ನು ದೇವರು ಮೊದಲು ಗುರುತಿಸಿ ಮಾತನಾಡ್ತಾ ಇದ್ದಾರೆ. ಇಲ್ಲಿ ಯೋಬನ ಸಂಗತಿಯನ್ನು ಯಾವಾಗ ಇದು ದೇವರು ಹೇಳ್ತಿದ್ದಂಗೆನೇ ಯೋಬನನ್ನು ಕೋರಿಕೊಳ್ತಾ ಇದೆ. ಸೈತಾನನು, ಸ್ವಾಮಿ ಒಂದು ವೇಳೆ ನನಗೆ ಅವಕಾಶ ಕೊಡು, ನಾನು ಆತನಿಗಿರುವ ಸೊತ್ತನ್ನೆಲ್ಲ ತೆಗಿತೀನಿ. ತೆಗೆದ ಮೇಲೆ ಒಂದು ವೇಳೆ ಅವನೇನು ಮಾಡ್ತಾನೆ? ದೂಷಣೆ ಮಾಡ್ತಾನೆ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು, ದೂಷಣೆ ಮಾಡ್ತಾನೆ ಎಂಬುದಾಗಿ ಸೈತಾನ ಹೇಳಿದೆ. ಯೋಬನ ನೋಡಿದರೆ ದೂಷಣೆ ಮಾಡಿಲ್ಲ. ದೂಷಣೆ ಮಾಡ್ತಾನೆ ಎಂಬುದಾಗಿ ಸೈತಾನ ಕೋರಿಕೊಂಡಿದ್ದೆ ದೇವರನ್ನ. ಯೋಬನು ದೂಷಣೆ ಮಾಡಿಲ್ಲ. ಈಗ ಸೈತಾನನಿಗೆ ಭವಿಷ್ಯತ್ ಎನ್ನುವಂಥದ್ದು ಗೊತ್ತಾ? ಯೋಬನಿಗೆ ಭವಿಷ್ಯತ್ ಎನ್ನುವಂಥದ್ದು ಗೊತ್ತಾ ಅಂತ ನೋಡುವಾಗ ಗೊತ್ತಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ದೂಷಣೆ ಮಾಡುತ್ತೆ ಅಂತ ಹೇಳಿ ಅದು ತಿಳ್ಕೊಂಡಿದೆ. ಯೋಬನು ದೂಷಣೆ ಮಾಡದಂಥ ರೀತಿಯಲ್ಲಿ ಬದುಕಿದ್ದಾನೆ. ಅವೆಲ್ಲ ಕಷ್ಟಗಳು ಬಂದರೂ ಕೂಡ ಆಗಿರುವಂಥ ಕಾರಣ ಇದು ಯೋಬನನ್ನು ಮಾತ್ರವೇ ಅಲ್ಲ, ಯೋಬನನ್ನಾಗಿರ್ಬೋದು, ಮೋಶೆಯನ್ನಾಗಿರ್ಬೋದು, ಅಪೋಸ್ತಲರನ್ನಾಗಿರ್ಬೋದು, ಭಕ್ತರನ್ನಾಗಿರ್ಬೋದು, ಕೊನೆಗೆ ನಿಮ್ಮನ್ನು ನಮ್ಮನ್ನು ಆಗಿರ್ಬೋದು, ಯಾರು ಭಕ್ತಿಯಿಂದ ನಡೆದುಕೊಳ್ತಾರೋ ಅವ್ರನ್ನ ಕಣ್ಣು ಹಾಕಿ ನೋಡ್ತಾನೆ ಇರ್ತದೆ. ಅದರ ದೃಷ್ಟಿಗಳು ಅದರ ಮೇಲೆ ಇರ್ತದೆ. ಯಾಕೆಂತಂದ್ರೆ ಬೇರೆಯವರ ಜೊತೆಯಲ್ಲಿ ಕೆಲಸ ಇಲ್ಲ. ಪಾಪದ ಮಾರ್ಗದಲ್ಲಿ ನಡೆದುಕೊಳ್ಳುವಂಥವರ ಬಳಿ ಅದಕ್ಕೆ ಕೆಲಸ ಇಲ್ಲ. ಯಾಕೆಂದರೆ ಆಲೆ ಕೆಲಸಗಳು ಅದರ ಕೆಲಸಗಳು ಅದರ ವಶದಲ್ಲಿ ಇದೆ. ಅವರ ಬಳಿಯಲ್ಲಿ ಅದರ ಕೆಲಸವನ್ನು ಆಲೆ ಮುಗಿಸ್ಬಿಟ್ಟಿದೆ. ಆದರೆ ಅದು ಯಾವತ್ತಿಗೂ ಅವರು ನರ್ಕಕ್ಕೆ ಹೋಗೋಣ ಎಂಬುದಾಗಿ ಅದು ತೀರ್ಮಾನ ಮಾಡ್ಕೊಂಬಿಟ್ಟಿದೆ. ಆಗಿರುವಂಥ ಕಾರಣ ಯಾರ ಬಳಿಯಲ್ಲಿ ಅಂದರೆ ಯಾರ ಮೇಲೆ ದೃಷ್ಟಿ ಇಟ್ಟು ಯಾರನ್ನ ಇದು ಟಾರ್ಗೆಟ್ ಕೇಳುತ್ತೆ ಅಂತ ಅಂದರೆ ಭಕ್ತಿಯಿಂದ ಯಾರು ನಡ್ಕೊಂತವ್ರು ಅವ್ರನ್ನ ಭಕ್ತಿಯಿಂದ ಕೆಡಿಸೋದಕ್ಕೋಸ್ಕರವೇ ಪ್ರಯತ್ನ ಪಡುತ್ತೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಇಲ್ಲಿ ದೇವರು ಈ ಯೋಬನನ್ನು ಒಪ್ಪಿಸಿಕೊಟ್ಟಂಥ ರೀತಿಯಲ್ಲಿ ಸೈತಾನನು ಯಾರನ್ನ ಕೋರಿಕೊಳ್ತಾನೋ ಅವ್ರನ್ನ ಒಪ್ಪಿಸಿಕೊಡ್ತಾನೆ ದೇವರು ಅಂತ ನೋಡುವಾಗ ಒಪ್ಪಿಸಿಕೊಡ್ತಾನೆ. ಯಾಕೆಂದರೆ ಆತನು ಶೂರನು. ಒಂದು ವೇಳೆ ಏನು ಮಾಡು. ಕೆಲವರು ಈ ಒಂದು ಲೋಕದಲ್ಲಿ ಕೆಲವರು ಹೇಳ್ತಿರ್ತಾರೆ, ನೀನು ಏನು ಮಾಡ್ತೀಯ ಮಾಡ್ಕ ಎಂಬುದಾಗಿ ಹೇಳ್ತಿರ್ತಾರೆ. ಅಂದರೆ ಇದರ ಅರ್ಥ ಏನು ಅಂತೇಳಿ ನೋಡುವಾಗ ಅವ್ರು ಆ ರೀತಿಯಾಗಿ ನಾವು ಶಕ್ತಿಯಾಗಿದ್ದೀವಿ, ಅದು ನೀವೇನೇ ಮಾಡಿದ್ರು ಅದಕ್ಕೆ ನಾವು ಶಕ್ತಿಯಾಗಿದ್ದೀವಿ ಎನ್ನುವಂಥ ಒಂದು ಅರ್ಥದಲ್ಲಿ. ಅಂದರೆ ದೇವರು ಇಲ್ಲಿ ಹೋಗು, ನೀನು ಯಾರ ಬಳಿಗೆ ಹೋಗ್ತೀಯ ಹೋಗು. ಅಂದರೆ ಯೋಬನನ್ನು ಕೇಳ್ಕೊಂಡ್ರೆ ಯೋಬನಿಗೂ ಅನುಮತಿ, ಆತನ ಮೇಲೆ ಅನುಮತಿ ಕೊಡುತ್ತೆ. ಮೋಶೆಯವ್ರನ್ನ ಕೇಳ್ಕೊಂಡ್ರೆ ದೇವರು ಅವ್ರಿಗೂ ಆ ಮೋಶೆಗೂ ಕೂಡ ಅನುಮತಿಯನ್ನು ಕೊಡುವಂಥವ್ರಾಗಿರ್ತಾರೆ ದೇವರು. ಇವೆಲ್ಲವನ್ನು ಮಾಡ್ತಾನೆ. ಯಾಕೆಂದರೆ ದೇವರು ಭಯಂಕರ ಶೂರನಾಗಿರುವಂಥ ಕಾರಣ ಯಾರನ್ನ ಅಪ್ಪಣೆಯನ್ನು ಕೇಳ್ಕೊಂಡ್ರೆ ಸ್ವಾಮಿ ಇವನ ಬಳಿಗೆ ನಾನು ಹೋಗ್ಬೇಕು, ಸ್ವಾಮಿ ಇವನ ಬಳಿಗೆ ಹೋಗ್ಬೇಕು ಅಂದರೆ ಅಪ್ಪಣೆಯನ್ನು ಕೊಡುವಂಥದ್ದು ದೇವರಿಗೆ ಹವ್ಯಾಸ. ನೀತಿವಂತರನ್ನ ಹೊಗಳುವಂಥದ್ದು ದೇವರಿಗೆ ಅಭ್ಯಾಸ, ಅವ್ರನ್ನ ಕೋರಿಕೊಳ್ಳುವಂಥದ್ದು ಈ ಸೈತಾನಿಗೆ ಅಭ್ಯಾಸ ಆಗಿರುವಂಥ ಕಾರಣ ಇದು ಇಲ್ಲಿ ಈ ಒಂದು ಇಬ್ಬರು ಚಾಲೆಂಜ್ಗಳ ಮಧ್ಯದಲ್ಲಿ ಮನುಷ್ಯನೇನು ಮಾಡಬೇಕು? ಶ್ರೇಷ್ಠನಾಗಿ ಇರಬೇಕು. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಒಂದು ವಿಚಾರ ಗೊತ್ತಾಗುವಂಥ ಒಂದು ವಿಚಾರ ಏನು ಅಂತೇಳಿ ನೋಡುವಾಗ ಈ ಒಂದು ಏನು
ಮುಂದಾಗುವಂಥ ಸಂಗತಿಗಳು ಯಾವ ರೀತಿಯಾಗಿ ಗೊತ್ತಾಗುತ್ತೆ ಅಂತ ನೋಡಿದ್ರೆ ಸೈತಾನನಿಗೆ ಗೊತ್ತಾಗಲೇ ಹೋದಾಗೆ ಸ್ಪಷ್ಟವಾಗಿ ವಾಕ್ಯಗಳ ಮೂಲಕವಾಗಿ ಗೊತ್ತಾಗುತ್ತೆ. ಅಂದರೆ ಯಾವ ರೀತಿಯಾಗಿ ಗೊತ್ತಾಗುತ್ತೆ ಮತ್ತೆ ಅಂದರೆ ಈ ಒಂದು ಸಂಭಾಷಣೆಗಳ ಮಧ್ಯದಲ್ಲಿ ದೇವರನ್ನೇ ಕೇಳಿ ತಿಳಿದುಕೊಳ್ಳುತ್ತೆ ಸೈತಾನನು. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ದೇವರನ್ನೇ ಕೇಳುತ್ತೆ, ದೇವರ ಕಡೆಯಿಂದಲೇ ಉತ್ತರವನ್ನು ತಿಳಿದುಕೊಳ್ಳುತ್ತೆ. ಆ ದೇವರ ಕಡೆ ಉತ್ತರವನ್ನು ತಿಳ್ಕೊಂಡು ದೇವರ ಕಡೆಯಿಂದಲೇ ಆ ಒಂದು ಮನುಷ್ಯರ ಮೇಲೆ ಅನುಮತಿಯನ್ನು ಕೇಳುತ್ತೆ. ಸ್ವಾಮಿ, ಇಸ್ರಾಯೇಲರ ದಾಸತ್ವದಲ್ಲಿ ಇದ್ದಾರಲ್ಲ, ಅವ್ರನ್ನ ಬಿಡಿಸಲ್ವಾ ಎಂಬುದಾಗಿ ಈ ಸೈತಾನ್ ಕೇಳ್ತು ಒಂದು ಕಡೆ. ದೇವ್ರು ಏನು ಮಾಡ್ತಾರೆ, ಖಂಡಿತವಾಗ್ಲೂ ಬಿಡಿಸ್ಬೇಕು, ಒಬ್ಬ ಮಹಾನಾಯಕನನ್ನು ಹುಟ್ಟಿಸ್ತಾ ಇದ್ದೀನಿ, ಆತನು ಏನು ಮಾಡ್ತಾನೆ, ಅವ್ರನ್ನ ಬಿಡಿಸುತ್ತಾನೆ ಎಂಬುದಾಗಿ. ಇದಕ್ಕೆ ಸಿಕ್ಕಿತ್ತೆ ಚಾನ್ಸು. ಇದೇನು ಮಾಡುತ್ತೆ, ಸ್ವಾಮಿ ಯಾರು ಸ್ವಾಮಿ, ಯಾವಾಗ ಹುಡ್ತಾರೆ ಸ್ವಾಮಿ, ಎಲ್ಲಿ ಹುಡ್ತಾರೆ ಸ್ವಾಮಿ, ಆತನ ವಿವರಣೆಯನ್ನು ಹೇಳಿ ಸ್ವಾಮಿ, ನಾನು ಆತನ ಬಳಿಗೆ ಹೋಗ್ಬೋದಾ ಸ್ವಾಮಿ? ಹೋಗು ಎಂಬುದಾಗಿ ದೇವರ ಅಪ್ಪಣೆ ಕೊಡ್ತಾರೆ. ಅದಕ್ಕೋಸ್ಕರವೇ ಮೋಶೆಯನ್ನು ಕೂಡ ಕೊಲ್ಲುವುದಕ್ಕೆ ನೋಡಿದೆ, ಇಂಥ ಒಂದು ಕೆಲಸಗಳನ್ನು ನೆರವೇರಿಸಿದೆ. ಯಾಕೆ ಅಂತಂದ್ರೆ ಅದಕ್ಕೆ ದೇವ್ರು ಏನಕ್ಕೋಸ್ಕರ ಈ ರೀತಿಯಾಗಿ ಅಪ್ಪಣೆ ಕೊಡಬೇಕು ಎಂಬುದಾಗಿ ನಾವು ಮಾತಾಡ್ಕೊಂತೇವೆ. ಅದು ನಮ್ಮ ಮಣ್ಣಿನ ಮೆದುಳಿಗೆ ಸಂಬಂಧಪಟ್ಟಂಥ ಕಾರ್ಯ. ಯಾಕೆಂದರೆ ಸೈತಾನನ್ನು ಕೊಲ್ಲೋದಕ್ಕೆ ನೋಡಿದೆ ಅಂತಂದ್ರೆ ಏನು ಮೋಶೆಯನ್ನು ಕೊಲ್ಲೋದಕ್ಕಾಗಿದೆಯಾ? ಕೊಲ್ಲೋದಕ್ಕೆ ನೋಡ್ಬೋದು, ಆದರೆ ಕೊಲ್ಲೋದಕ್ಕೆ ಆಗಲ್ಲ. ದೇವರ ಕಡೆಯಿಂದಲೇ ಬರಬೇಕು ಅನುಮತಿ ಕೊಲ್ಲುವುದಕ್ಕೆ. ಈಗ ಮೋಶೆಗಂತ ಶ್ರಮೆಗಳನ್ನು ಕೊಟ್ಟರು ದೇವ್ರು ಏನು ಹೇಳಿದ್ರು, ಅವನ ಪ್ರಾಣವನ್ನು ಉಳಿಸಬೇಕು ಎಂಬುದಾಗಿ ದೇವರು ತೀರ್ಮಾನ ಮಾಡಿದ್ದಾರೆ. ಅಂದರೆ ದೇವರು ಆ ರೀತಿಯಾಗಿ ಅಪ್ಪಣೆ ಕೊಟ್ಟಿದ್ದಾರೆ. ಅಂದರೆ ಸೈತಾನನಿಗೆ ಯೋಬನ ಮೇಲೆ ಎಷ್ಟರ ಮಟ್ಟಿಗೆ ಅಪ್ಪಣೆ, ಆತನ ಎಲ್ಲ ಸ್ವತ್ತನ್ನು, ಆತನ ಮಕ್ಕಳನ್ನು, ಪ್ರತಿಯೊಂದನ್ನು ಕೂಡ ಅಳಿಸಾಕುವುದಕ್ಕೆ ಅಷ್ಟೇ ಅಪ್ಪಣೆ. ಚೆನ್ನಾಗಿದೆ ತಿಳ್ಕೊಳ್ಳಿ. ಇದನ್ನೆಲ್ಲವನ್ನು ಮಾಡೋದಕ್ಕೆ ಅಷ್ಟೇ ಅಪ್ಪಣೆ, ಇನ್ನೊಂದಕ್ಕೆ ಬೇರೆದಕ್ಕೆ ಅಪ್ಪಣೆ ಇಲ್ಲ. ಅಂದರೆ ಈತನ ಉದ್ದೇಶ ಏನು ಎಂಬುದಾಗಿ ನೋಡುವಂಥದ್ರಲ್ಲಿ ದೇವರನ್ನ ದೂಷಣೆ ಮಾಡಬೇಕು ಎಂಬುದಾಗಿನೇ ಇಲ್ಲಿ 2ನೇ ಅಧ್ಯಾಯ ಯೋಬನ ಗ್ರಂಥ 2ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿ. ಈಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದನು. ಈಕೆ ಮಾತನಾಡ್ತಿರುವಂಥ ಮಾತನ್ನು ನೋಡಿ, ಗಮನಿಸಿ. ಯೋಬನಿಗೆ ಅಂತ ಭಯಂಕರವಾದಂಥ ಸ್ಥಿತಿ ಹೊಂದಿದೆ. ಆತನಿನ ಭಯಂಕರವಾದಂಥ ಸ್ಥಿತಿಯಲ್ಲಿ ಹೋಗಿದ್ದಾನೆ. ಆ ಹೋಗಿರುವಂಥ ಗಂಡನನ್ನು ಯಾವ ರೀತಿಯಾಗಿ ಸತ್ಕಾರ ಮಾಡಬೇಕು ಈ ಹೆಂಡತಿ, ಈಕೆ ಬಾಯಲ್ಲಿ ಬರುವಂಥ ಒಂದು ವಿಚಿತ್ರವಾದಂಥ ಮಾತನ್ನು ನೋಡಿ. ಈಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ವೋ, ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದ್ರು. ನಿನ್ನ ಯಥಾರ್ಥತ್ವವನ್ನು ನೀನು ಬಿಡಲಿಲ್ವಾ, ನೀನು ದೇವರನ್ನು ದೂಷಣೆ ಮಾಡಿ ಸಾಯಿ. ಇದು ಯಾವ ಮಾತು, ಇದೇನು ಅರ್ಥ? ಈಕೆ ಮಾತನಾಡ್ತಿರುವಂಥ ಮಾತಿಗೂ ಆತನ ಮೇಲೆ ಸಂಬಂಧವಿಲ್ಲದಂಥ ಮಾತುಗಳನ್ನ ಮಾತಾಡ್ತಾ ಇದ್ದಾಳೆ. ಅಂದರೆ ಗಮನಿಸ್ಬೇಕಿಲ್ಲಿ, ಈಕೆ ಹಿಂಗೆ ಹೇಳೋದಕ್ಕೆ ಕಾರಣ ಏನು? ಯಾಕೆ ನೀನು ದೇವರನ್ನ ದೂಷಣೆ ಮಾಡು ಎಂಬುದಾಗಿ ಹೇಳ್ತಾ ಇದ್ದಾಳೆ? ಅಂದರೆ ಪರಲೋಕದಲ್ಲಿ ನಡೆದಿರುವಂಥ ಕಾರ್ಯವು ಏನು? ಸೈತಾನ ಏನು ಹೇಳಿದೆ, ಸ್ವಾಮಿ ಅವನು ನಿನ್ನನ್ನು ದೂಷಣೆ ಮಾಡ್ತಾನೆ ಎಂಬುದಾಗಿ. ಯಾವಾಗ ಇವನು ದೂಷಣೆ ಮಾಡಲಿಲ್ವೋ, ಈತನ ಹೆಂಡತಿಯ ಮೂಲಕವಾಗಿ ಹೇಳ್ತಾ ಇದೆ. ಈತನ ಹೆಂಡತಿಯ ಮೂಲಕವಾಗಿ ದೇವರನ್ನ ದೂಷಿಸಿ ಸಾಯಿ ಅಂತಾನ. ಆಲೋಚನೆ ಮಾಡಿ ನೋಡಿ, ನಡೆದಿರುವಂಥ ಘಟನೆ ಈ ಒಂದು ಯೋಬನ ಹೆಂಡತಿಗೆ ಏನು ಗೊತ್ತು? ಅಂದರೆ ಯೋಬನ ಹೆಂಡತಿಯ ಮೂಲಕವಾಗಿ ನೀನು ದೇವರನ್ನ ದೂಷಣೆ ಮಾಡಿ ಸಾಯಿ ಎಂಬುದಾಗಿ ಹೇಳ್ತಾ ಇದೆ. ಈಗ ಒಂದು ವೇಳೆ ಆಕೆ ಹೆಂಡತಿ, ಹೋಗು ನೀನೆಲ್ಲನ ಸತ್ತೋಗು, ಈ ರೀತಿಯಾಗಿ ರೋಗ ಬಂದಿದೆ ಎಂಬುದಾಗಿ ಹೇಳುವಂಥದ್ರಲ್ಲಿ ಏನೋ ಆ ರೀತಿಯಾಗಿ ನೋಡ್ದಲ್ಲಿ ಹೇಳಿರ್ಬೋದು, ಅಂದ್ಕೊಳ್ಬೋದು. ಅದನ್ನು ಆತನ ಪರಿಸ್ಥಿತಿಯನ್ನು ನೋಡಿ ಆಕೆ ಮಾತಾಡಿದಳೇನೋ ಅಂದ್ಕೊಂಡ್ಬಿಡ್ಬೋದು. ಆದರೆ ದೂಷಣೆ ಮಾಡಿ ನೀನು ಸಾಯ್ಬೇಕು ಎಂಬುದಾಗಿ ನೋಡಿ ಇಲ್ಲ. ಅದೇ ಏನಿದೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ, ದೇವರನ್ನ ದೂಷಿಸಿ ಸಾಯಿ. ದೇವರನ್ನ ದೂಷಣೆ ಮಾಡಿ ಯಾಕೆ ಸಾಯ್ಬೇಕು? ದೇವರನ್ನ ದೂಷಣೆ ಮಾಡಿದಲ್ಲಿ ಸಾವು ಬರಲ್ವ ಯೋಬನಿಗೆ? ಸತ್ತೇ ಸಾಯ್ತಾನೆ. ಯಾಕೆ ದೇವರನ್ನ ದೂಷಣೆ ಮಾಡಿ ನೀನು ಸಾಯಿ ಎಂಬುದಾಗಿ ಹೇಳ್ತಾ ಇದ್ದಾನೆ? ಅಂದರೆ ಸೈತಾನನ ಏನು ಮಾಡ್ತಾ ಇದ್ದಾನೆ, ಈ ಯೋಬನ ಹೆಂಡತಿಯ ಮೂಲಕವಾಗಿ ಬಂದು ಮಾತನಾಡ್ತಾ ಇದ್ದಾನೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಯೋಬನನ್ನು ಕೋರಿಕೊಂಡಂಥ ರೀತಿಯಲ್ಲಿ ಪ್ರತಿಯೊಬ್ಬರನ್ನು ಕೋರಿಕೊಳ್ಳುತ್ತೆ. ಲೂಕನು ಬರೆದ ಸುವಾರ್ತೆ 22:31 ಓದಿ. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 31ನೇ ವಚನವನ್ನು ಗಮನಿಸಿ. ಪೇತ್ರನನ್ನು ಏನು ಮಾಡಿದೆಯೋ, ಸೀಮೋನನೇ ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಏನಂತೆ? ಸೀಮೋನನೇ ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂಬುದಾಗಿ. ಅಂದರೆ ಯಾವ ರೀತಿಯಾಗಿ ಈ ಒಂದು ಗೋಧಿಯನ್ನು ಒನೆತಾರೆ? ಈ ಒಂದು
ಆಗಿನ ಒಂದು ತಾಯಂದಿರು ಮರದಲ್ಲಿ ಹಾಕಿಕೊಂಡು ಹಿಂಗೆ ಒನೆಯುವಂಥವ್ರು. ಅಂದರೆ ಈ ರೀತಿಯಾಗಿ ಮಾಡುವಾಗ ಮರದಲ್ಲಿದ್ದಂಥ ಗೋಧಿ ಅತ್ತ ಇತ್ತ ಬೀಳುವಂಥದ್ದು ಈ ರೀತಿಯಾಗಿ ಆಗ್ತಾ ಇತ್ತು. ಇಲ್ಲಿ ಏನು ಹೇಳ್ತಾ ಇದ್ದೀನಿ, ಯೇಸು ಕ್ರಿಸ್ತನು ಸೀಮೋನನೇ ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆಯನ್ನು ಕೇಳಿಕೊಂಡಿದ್ದಾನೆ. ಅಂದರೆ ದೇವರಿಂದ ಅಪ್ಪಣೆಯನ್ನು ಕೇಳಿಕೊಂಡಿದ್ದಾನಂತೆ. ಸ್ವಾಮಿ, ಅಪೊಸ್ತಲರನ್ನೆಲ್ಲ ಸೇವೆ ಮಾಡೋದಕ್ಕೋಸ್ಕರ ಕಳಿಸಿದನಲ್ಲ ಕ್ರಿಸ್ತನು, ನಾನು ಅವರ ಬಳಿಗೆ ಹೋಗ್ಬೇಕು ಎಂಬುದಾಗಿ ಅಪ್ಪಣೆಯನ್ನು ಕೇಳ್ಕೊಂಡಿದ್ದಾನಂತೆ. ಇಲ್ಲಿ ಮುಂದೆ ಏನಿದೆ, ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ಸ್ವಾಮಿ, ಸೈತಾನನು ನಿನ್ನಿಂದ ಅಪ್ಪಣೆಯನ್ನು ಕೇಳ್ಕೊಂಡಿದ್ದಾನೆ, ತಂದೆ ಸೈತಾನ ನಿನ್ನಿಂದ ಅಪ್ಪಣೆಯನ್ನು ಕೇಳ್ಕೊಂಡಿದ್ದಾನೆ, ನೀನೇನು ಅಪ್ಪಣೆ ಕೊಟ್ಟು ಬಿಡ್ತೀಯ? ಆತನು ಬಂದು ಇವ್ರನ್ನೆಲ್ಲರನ್ನು ಚೆನ್ನಾಗಿ ಆತನೇನು ಮಾಡ್ತಾನೆ, ಇವರೆಲ್ಲರನ್ನು ಚಚ್ಚುತ್ತಾನೆ. ಆಗಿರುವಂಥ ಕಾರಣ ಇವ್ರ ನಂಬಿಕೆ ಕುಂದಿ ಹೋಗ್ಬಾರ್ದು. ಏನೇ ಕಷ್ಟಗಳು ಬಂದರೂ ಸೈತಾನನು ಕೊಟ್ಟಂತ ಎಷ್ಟು ಶ್ರಮೆಗಳನ್ನು ಅನುಭವಿಸಿದ್ರು ಇವ್ರು ನೀನು ಕುಂದಿ ಹೋಗ್ಬಾರ್ದು, ಇವ್ರ ನಂಬಿಕೆಯನ್ನು ಕಳ್ಕೋಬಾರ್ದು ಸ್ವಾಮಿ, ಆ ರೀತಿಯಾಗಿ ಇವ್ರನ್ನ ಕಾಪಾಡು. ಸೈತಾನನ ಕಳಿಸ್ಬೇಡ ಎಂಬುದಾಗಿ ನಾನು ಹೇಳಲ್ಲ. ಒಂದು ವೇಳೆ ಆತನು ಬಂದರೂ ಆತನು ಕೊಟ್ಟಂತ ಹಿಂಸೆಗೆ ಇವರು ಕುಂದಿ ಹೋಗ್ಬಾರ್ದು. ಅಂದರೆ ಸೈತಾನನನ್ನು ಹೋಗದಂಥ ರೀತಿಯಲ್ಲಿ ನಿಲ್ಲಿಸುವಂಥದ್ದು ದೇವರ ಕೆಲಸ ಅಲ್ವಾ? ಅದು ದೇವರಿಗೆ ಇಷ್ಟ ಇಲ್ಲ. ದೇವರಿಗೆ ಇಷ್ಟ ಇಲ್ಲ. ಯಾರ ಬಳಿಗೆ ಬೇಕಾದರೂ ಹೋಗು ಎಂಬುದಾಗಿ ಹೇಳ್ತಾನೆ. ಯಾರ ಬಳಿಗೆ ಬೇಕು ಎಂಬುದಾಗಿ, ಯಾರನ್ನ ಕೋರಿಕೊಂಡ್ರೆ ಅವರ ಬಳಿಗೆ ಹೋಗು ಎಂಬುದಾಗಿ ದೇವರು ಹೇಳ್ತಾರೆ. ಹೋಗು ಎಂಬುದಾಗಿ ಹೇಳ್ತಾರೆ. ಆಗಿರುವಂಥ ಕಾರಣ ಪ್ರತಿಯೊಬ್ಬ ಮನುಷ್ಯರೆಲ್ಲರನ್ನ ಕೋರಿಕೊಳ್ಳುವಂಥದ್ದೇ ಆ ಒಂದು ಸೈತಾನನ ಒಂದು ಆಲೋಚನೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಆಲೋಚನೆ ಮಾಡಿ ನೋಡಬೇಕು. ಮೋಶೆಯ ವಿಷಯದಲ್ಲಿಯೂ ಕೂಡ ಅದು ಏನು ಮಾಡಿದೆ, ಇದೇ ರೀತಿಯಾಗಿ ಮಾಡಿದೆ. ಅಂದರೆ ಭವಿಷ್ಯತ್ ವಿಷಯಗಳು ದೇವರಿಗೆ ಹೊರತು ಯಾರಿಗೂ ಕೂಡ ಗೊತ್ತಿಲ್ಲ. ಅಂದರೆ ದೇವರು ಈ ಭವಿಷ್ಯತ್ ವಿಷಯಗಳನ್ನು ಹೇಳ್ತಾನ? ಭವಿಷ್ಯತ್ ವಿಷಯಗಳನ್ನು ದೇವರು ಹೇಳ್ತಾನ? ದೇವರು ಹೇಳ್ದಲೇ ಇದ್ದರೆ ಭವಿಷ್ಯತ್ ವಿಷಯಗಳು ಸೈತಾನನಿಗೆ ಗೊತ್ತಾಗಲ್ಲ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಯಾವ ರೀತಿಯಾಗಿ ಅಂತ ಹೇಳಿ ನೋಡುವಾಗ ಈ ಒಂದು ಆದಿಕಾಂಡ ಗ್ರಂಥ 3ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ? ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವಾ? ಅಪ್ಪಣೆ ಕೊಟ್ಟಿದ್ದಾರ? ದೇವರು ಇದನ್ನು ಈ ಹಣ್ಣನ್ನು ತಿನ್ಬೇಡ ಎಂಬುದಾಗಿ ದೇವರು ಅಪ್ಪಣೆ ಕೊಟ್ಟಿದ್ದಾರ? ನನ್ನ ಕೈಲಿ ಇದನ್ನು ಹೇಳಿದ್ದಾರೆ. ಇದು ನಿಜವಾ? ಈ ಒಂದು ಮಾತನ್ನು ಚೆನ್ನಾಗಿ ಭಾವವನ್ನು ಅರ್ಥ ಮಾಡಿಕೊಳ್ಳಿ. ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವಂಥದ್ದು ನಿಜವೋ ಎಂದು ಕೇಳಲು. ನಿಜವೋ? ದೇವರು ಈ ರೀತಿಯಾಗಿ ಹೇಳಿದಾನ? ನಾವು ಕೆಲವ್ರ ಜೊತೆ ಸಂಭಾಷಣೆಯನ್ನು ಮಾಡ್ತಿರ್ತೀವಿ. ಕೆಲವರು ಯಾರ್ದೋ ಒಂದು ಏನೋ ಇದ್ದಾಗ ಈಗಂತೆ ನಿಜನಾ ಎಂಬುದಾಗಿ ಕೇಳ್ತೀವಿ. ಯಾಕೆಂದ್ರೆ ಅದು ನಿಜ ಎಂಬುದಾಗಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗಿರುತ್ತೆ ವಿಚಾರ. ಆ ವಿಚಾರ ಗೊತ್ತಾಗಿರುವಂಥ ಕಾರಣವೇ ನಾವೇನು ಮಾಡ್ತೀವಿ, ನಿಜವಾ, ಈ ರೀತಿಯಾಗಂತೆ ನಿಜವಾ ಎಂಬುದಾಗಿ ಕೇಳ್ತಿದ್ವಿ. ಅಂದ್ರೆ ಇದ್ರ ಅರ್ಥ ಏನು? ಮೊದಲೇ ನಮಗೆ ಗೊತ್ತಿದೆ ಅಂತ. ಅಂದ್ರೆ ಸೈತಾನನು ಕೂಡ ಇಲ್ಲಿ ನಿಜವಾ ಎಂಬುದಾಗಿ ಕೇಳ್ತಾ ಇದೆ ಅಂದ್ರೆ ಅರ್ಥ ಏನು? ಮೊದಲೇ ಗೊತ್ತಾಗಿದೆ. ದೇವರು ಒಂದು ಆದಾಮ ಹವ್ವಳನ್ನು ಉಂಟು ಮಾಡುವಂಥ ಕಾರ್ಯವೂ ಮೊದಲೇ ಗೊತ್ತಾಗಿದೆ. ಸೈತಾನನ ಅವರ ಬಳಿಗೆ ಹೋಗುವಂಥ ಕಾರ್ಯವೂ ಕೂಡ ಮೊದಲೇ ಗೊತ್ತಾಗಿದೆ. ಎಲ್ಲವೂ ಕೂಡ ಗೊತ್ತಾಗಿದೆ. ಅಂದರೆ ದೇವರು ಈ ರೀತಿಯಾಗಿ ಅವ್ರ ಕೈಯಲ್ಲಿ ಹೇಳುವಂಥ ಕಾರ್ಯವೂ ಕೂಡ ಗೊತ್ತಾಗಿದೆ ಅಂತ ನೋಡುವಾಗ ಪ್ರತಿಯೊಂದು ಗೊತ್ತಾಗಿದೆ. ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಮುಂದಾಗುವಂಥ ಕಾರ್ಯಗಳನ್ನು ಇಲ್ಲಿ ಹೇಳುತ್ತೆ ಅಂತ ಅಂದರೆ ಯಾರು ತಿಳಿಸಿದ್ದಾರೆ? ದೇವರೇ ತಿಳಿಸಿದ್ದಾರೆ. ದೇವ್ರು ತಿಳಿಸಿರೋದ್ರಿಂದಲೇ ಇವೆಲ್ಲ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ದೇವರ ಕಡೆಯಿಂದ ಏನು ಮಾಡುತ್ತೆ ಅಂದರೆ, ಸ್ವಾಮಿ, ಈ ಒಂದು 20ನೇ ಶತಮಾನ 21ನೇ ಶತಮಾನದಲ್ಲಿ ಯಾರಾದರೂ ಹುಡ್ತಾರ ಭೂಮಿ ಮೇಲೆ? ಶೂರರು ಹುಡ್ತಾರ? ಭಕ್ತಿವಂತರು ಹುಡ್ತಾರ? ನೀತಿವಂತರು ಹುಡ್ತಾರ? ಯಾರಾದರೂ ನಿನಗೋಸ್ಕರ ಬದುಕುವಂಥವ್ರು ಯಾರಾದರೂ ಹುಡ್ತಾರ ಅಂಥೇಳಿ ಇದಕ್ಕೆ ಹೇಳುತ್ತೆ. ಯಾಕೆ ಹುಟ್ಟಲ್ಲ? ಅವ್ರು ಹುಡ್ತಾರೆ, ಇವ್ರು ಹುಡ್ತಾರೆ ಎಂಬುದಾಗಿ ದೇವರು ಹೇಳ್ತಾರೆ. ಸ್ವಾಮಿ, ಅವರ ಒಂದು ಡೀಟೇಲ್ ನನಗೆ ಕೊಡು ಎಂಬುದಾಗಿ ಇದಕ್ಕೆ ಹೇಳುತ್ತೆ. ದೇವರು ಕೊಡ್ತಾರೆ, ಅಪ್ಪಣೆ ಕೇಳ್ಕೊಳ್ಳುತ್ತೆ, ಬರುತ್ತೆ. ಇದೇ ನಡೆಯುತ್ತೆ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಅಂದರೆ ನಾವು ಎಚ್ಚರಿಕೆಯಿಂದ ಇರಬೇಕಾ ಅಂತ ಹೇಳಿ ನೋಡುವಾಗ ಎಚ್ಚರಿಕೆಯಿಂದ ಇರಬೇಕು. ಅಂದರೆ ಇದೇ ಕೇಳಿ ಇವೆಲ್ಲವನ್ನ ತಿಳಿದುಕೊಳ್ಳುತ್ತಾ ದೇವ್ರ ಹತ್ರ ಅಂತ ನೋಡುವಾಗ ದೇವ್ರ ಹತ್ರ ಇದೆಲ್ಲ ಇದೇ ಕೇಳಿ ತಿಳ್ಕೊಳ್ಳುತ್ತೆ. ಅಂದರೆ ಏನೋ ಬೈಬಲನ್ನು ಓದ್ಬಿಟ್ಟು ಬೈಬಲಲ್ಲಿರುವಂಥದ್ದನ್ನೇ ಮಾತ್ರ ಅರ್ಥ ಮಾಡಿಕೊಳ್ಬಿಡುತ್ತೆ ಅಂತ ಅಲ್ಲ. ಬೈಬಲಲ್ಲಿ ಇದ್ರೂ ಅಷ್ಟೇ, ಇಲ್ದಿದ್ರೂ ಅಷ್ಟೇನೇ, ಇದು ಪ್ರತಿಯೊಂದು ಭವಿಷ್ಯತನ್ನು ದೇವರ ಹತ್ರನೇ ಚರ್ಚೆ ಮಾಡಿ ತಿಳ್ಕೊಳ್ಳುತ್ತೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು.
ಭವಿಷ್ಯತ್ತೆಲ್ಲವನ್ನು ಕೂಡ ದೇವ್ರ ಹತ್ರನೇ ಕೇಳಿ ತಿಳ್ಕೊಳ್ಳುತ್ತೆ. ಆ ದೇವ್ರ ಹತ್ರ ಕೇಳಿ ತಿಳಿದುಕೊಳ್ಳುವಂಥ ಕಾರಣವೇ ಏನು ಮಾಡ್ತಿದೆಯೋ. ಒಂದು ಸಾರಿ ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯವನ್ನು ನೋಡಿ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 24ನೇ ವಚನ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 24ನೇ ವಚನ ಗಮನಿಸಿ. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ದೆವ್ವ ಮನುಷ್ಯನನ್ನು ಬಿಟ್ಟು ಹೋದ್ಮೇಲೆ ಏನು ಮಾಡುತ್ತಂತೆ? ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತಂತೆ. ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತಂತ ಅಂದರೆ ನೀರಿಲ್ಲದ ಸ್ಥಳಗಳಲ್ಲಿ ಎಲ್ಲಿ ತಿರುಗಾಡುತ್ತೆ? ನೀರಿಲ್ಲದೆ ಇರುವಂಥ ಜಾಗ ಯಾವುದು? ಈ ಭೂಮಿಯನ್ನು ಬಿಟ್ಟು ಹೋದರೆ ನೀರುಗಳು ಸಿಗಲ್ಲ. ಅದನ್ನು ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. 24ನೇ ವಚನ. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ನೀರಿಲ್ಲದೆ ಇರುವಂಥ ನೀರಿಲ್ಲದ ಜಾಗಗಳಿಗೆ ಹೋಗಿ ತಿರುಗಾಡುತ್ತಂತಂದ್ರೆ ದೆವ್ವ ಮನುಷ್ಯನನ್ನು ಬಿಟ್ಟು ಹೋದ್ಮೇಲೆ ನೀರಿಲ್ಲದ ಜಾಗಗಳಲ್ಲಿ ತಿರುಗಾಡುತ್ತಂತೆ. ಅಲ್ಲೇ ತಿರುಗಾಡಿ ಅದಕ್ಕೆಲ್ಲೋ ವಿಶ್ರಾಂತಿ ಸಿಗದಂಥ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ಹಿಂತಿರುಗಿ ಹೋಗುತ್ತೇನೆ ಅಂದುಕೊಂಡು, ನಾನು ಬಿಟ್ಟು ಬಂದಂಥ ಮನೆಗೆ ನಾನು ಹಿಂತಿರುಗಿ ಹೋಗ್ತೀನಿ. ಯಾಕೆ ಅಂತಂದರೆ ವಿಶ್ರಾಂತಿ ಎನ್ನುವಂಥದ್ದು ಅಲ್ಲಿ ಸಿಗಲ್ವಂತೆ. ಅದು ಕೆಲವು ವಿಶ್ರಾಂತಿ ಎನ್ನುವಂಥದ್ದು ಸಿಗದಲ್ಲೇ ಇರುವಂಥ ಕಾರಣ ಅದು ಮತ್ತೆ ವಾಪಸ್ ಬರುತ್ತಂತೆ. ವಾಪಸ್ ಬಂದು ಏನು ಮಾಡುತ್ತಂತೆ? ಹಿಂತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಗುಡಿಸಿ ಅಲಂಕರಿಸಿದ್ದಾಗಿರುವುದನ್ನು ಕಂಡು. ಅಂದರೆ ಯಾವ ಮನುಷ್ಯನನ್ನು ಬಿಟ್ಟು ಹೋಗಿರ್ತದೋ ಮತ್ತೆ ವಾಪಸ್ ಬಂದು ನೋಡಿದಾಗ ಆ ಮನುಷ್ಯನು ನೀಟಾಗಿರುವಂಥದ್ದನ್ನು ನೋಡಿ ಏನು ಮಾಡುತ್ತಂತೆ ಅಂದರೆ ದೇವರಿಲ್ಲದೆ ಇರುವಂಥ ಜೀವಿತಗಳು ಅಂತ ಹೇಳ್ಬೋದು ಇದನ್ನು. ಆಮೇಲೆ ಗುಡಿಸಿ ಅಲಂಕರಿಸಿದ್ದಾಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ಕರ್ಕೊಂಡು ಬರುವುದು. ತನಗಿಂತ ಕೆಟ್ಟವುಗಳಾದಂಥ ಬೇರೆ 7 ದೆವ್ವಗಳನ್ನು ಕರ್ಕೊಂಡು ಬರ್ತದೆ. ತನಗಿಂತ ಕೆಟ್ಟವುಗಳಾದಂಥ ಬೇರೆ 7 ದೆವ್ವಗಳನ್ನು ಕರೆದುಕೊಂಡು ಬಂದು ಅವು ಒಳವಕ್ಕೂ ಅಲ್ಲಿ ವಾಸ ಮಾಡುವವು. ಆಗ ಆ ಮನುಷ್ಯನ ಅಂತಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗಿರುವುದು. ಅಂದರೆ ಒಬ್ಬ ಮನುಷ್ಯನಲ್ಲಿ ಒಂದು ದೆವ್ವ ಸೇರ್ಕೊಂಡಾಗ ಎಷ್ಟರ ಮಟ್ಟಿಗೆ ಆತನ ಅಪರಾಧಗಳನ್ನು ಮಾಡ್ತಾ ಇರ್ತಾನೋ, ಪಾಪಗಳನ್ನು ಮಾಡ್ತಾ ಇರ್ತಾನೋ, ಮತ್ತೆ ಅದು ಹೋಗಿ 7 ದೆವ್ವಗಳನ್ನು ಕರೆದುಕೊಂಡು ಬಂದಮೇಲೆ ಭಯಂಕರವಾದಂಥ ಉಗ್ರನಾಗಿ ಹೋಗ್ತಾನೆ. ಒಂದು ದೇಶಕ್ಕೆ ಬಾಂಬನ್ನು ಹಾಕಿ ಕೊಂದಾಕುವಂಥ ಮಟ್ಟಿಗೆ ಬೇಕಾದರೂ ಆತನು ಹೋಗ್ತಾನೆ. ಭಯಂಕರವಾದಂಥ ಅತ್ಯಾಚಾರದಲ್ಲಿ ಬೇಕಾದರೂ ಮುಳುಗಿ ಹೋಗ್ತಾನೆ. ಭಯಂಕರವಾದಂಥ ಕೊಲೆಗಾರನಾಗಿ ಬೇಕಾದ್ರೂ ಮಾರ್ಪಡ್ತಾನೆ. ಭಯಂಕರವಾದಂಥ ಕ್ರೂರತ್ವದಲ್ಲಿ ಹೋಗ್ತಾನೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಮನುಷ್ಯನನ್ನು ಬಿಟ್ಟು ಹೋದ್ಮೇಲೆ ಅದು ವಿಶ್ರಾಂತಿಗೋಸ್ಕರ ಏನು ಕೊಡುತ್ತೆ? ಈ ಪಾಯಿಂಟ್ ಅರ್ಥ ಮಾಡಿಕೊಳ್ಳಿ. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ಅಂತಾರೆ. ಅಂದರೆ ಮನುಷ್ಯನನ್ನು ಬಿಟ್ಟು ಹೋದ್ಮೇಲೆ ವಿಶ್ರಾಂತಿಗೋಸ್ಕರ ಹುಡುಕುತ್ತಾ. ಮನುಷ್ಯನನ್ನು ಬಿಟ್ಟು ಹೋದ್ಮೇಲೆ ಏನಕ್ಕೋಸ್ಕರ ವಿಶ್ರಾಂತಿಗೆ ಹುಡುಕಬೇಕು? ಅಂದರೆ ಮನುಷ್ಯನ ಬಳಿಯಲ್ಲಿದ್ದಾಗ ವಿಶ್ರಾಂತಿ ಇಲ್ವಾ? ಇಲ್ಲ ಅಂತಲೇ ಇದರ ಅರ್ಥ. ಮನುಷ್ಯನ ಬಳಿಯಲ್ಲಿ ಇದ್ದರೆ ವಿಶ್ರಾಂತಿ ಎನ್ನುವಂಥದ್ದು ಇಲ್ಲ. ಯಾಕೆ? ಭಯಂಕರವಾಗಿ ಅವನನ್ನು ಎಲ್ಲಿ ಪಾಪವನ್ನು ಮಾಡ್ಸೋಣ, ಈ ಮಾತಿನಲ್ಲಿ ತಪ್ಪಿ ಹೋಗುವಂತೆ ಮಾಡೋಣ, ಇವನನ್ನು ಹೇಗಾದರೂ ಮಾಡಿ ನಿತ್ಯ ನರಕಕ್ಕೆ ಎಳೆಯುವಂಥ ಒಂದು ಪರಿಸ್ಥಿತಿಯಲ್ಲಿ ಅದು ಪ್ರಯತ್ನ ಪಡ್ತಲೇ ಇರುತ್ತೆ. ಅಷ್ಟರ ಮಟ್ಟಿಗೆ ಅದು ಕೆಲಸವನ್ನು ಮಾಡುವಂಥ ಕಾರಣವೇ ಅದಕ್ಕೆ ಮನುಷ್ಯನನ್ನು ಬಿಟ್ಟೋದ್ಮೇಲೆ ವಿಶ್ರಾಂತಿಗೋಸ್ಕರ ಹುಡುಕುತ್ತೆ. ಅಂದರೆ ಮನುಷ್ಯನ ಬಳಿಯಲ್ಲಿದ್ದಾಗ ವಿಶ್ರಾಂತಿ ಇಲ್ಲ ಅಂತ. ಅಂದರೆ ಮನುಷ್ಯನನ್ನು ಭಯಂಕರವಾದಂಥ ಸ್ಥಿತಿಯಲ್ಲಿ ಪಾಪವನ್ನು ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟು ಭಯಂಕರವಾದಂಥ ಒಂದು ರೀತಿಯಲ್ಲಿ ಕೆಲಸವನ್ನು ನಡೆಸುತ್ತೆ ಮನುಷ್ಯನ ಹತ್ರ. ಯಾವಾಗ ಮನುಷ್ಯನ ಹತ್ರ ಹೋಗಿ ಅದು ವಿಶ್ರಾಂತಿಗೋಸ್ಕರ ಹುಡುಕುತ್ತೋ, ವಿಶ್ರಾಂತಿ ಸಿಗದೇ ಇರಲ್ವೋ, ಮತ್ತೆ ಬಂದು ಏನು ಮಾಡುತ್ತೆ? ಅದು ಒಳವಕ್ಕೂ ಮತ್ತೆ ಕೆಲಸವನ್ನು ಸ್ಟಾರ್ಟ್ ಮಾಡುತ್ತೆ. ಭಯಂಕರವಾದಂಥ ಕ್ರೂರತ್ವದಲ್ಲಿ ನಡೆಸುತ್ತೆ. ಆಲೋಚನೆ ಮಾಡಿ ನೋಡಿ. ಅಂದರೆ ಮನುಷ್ಯನ ಬಳಿಯಲ್ಲಿ ದೆವ್ವ ಎನ್ನುವಂಥದ್ದು ಈ ರೀತಿಯಾಗಿ ಕೆಲಸ ಮಾಡುತ್ತಾ? ಈ ರೀತಿಯಾಗಿ ಕೆಲಸ ಮಾಡುತ್ತೆ. ವಿಶ್ರಾಂತಿ ಇಲ್ಲದಂಥ ರೀತಿಯಲ್ಲಿ ಕೆಲಸ ಮಾಡುತ್ತೆ. ವಿಶ್ರಾಂತಿ ಇಲ್ಲದಂಥ ರೀತಿಯಲ್ಲಿ ಏನಕ್ಕೋಸ್ಕರ ಕೆಲಸ ಮಾಡುತ್ತೆ? ಮೆಲ್ಲಗೆ ಕೆಲಸ ಮಾಡಬೇಕ ತಾನೆ. ನಾವೆಲ್ಲರೂ ಈಗ
ಕೆಲಸಗಳನ್ನು ಮಾಡ್ತಿರ್ತೀವಿ, ನಾವೆಲ್ಲರೂ ಕೂಲಿಗಳನ್ನು ಹೋಗ್ತೀವಿ. ಹೋದಂಥ ಸಮಯದಲ್ಲಿ ನಾವು ಈಗ ಸಖತ್ ಸ್ಪೀಡಲ್ಲಿ ಕೆಲಸ ಮಾಡ್ತೀವ? ಸಖತ್ ಸ್ಪೀಡಲ್ಲಿ ನಾವು ಕೆಲಸ ಮಾಡ್ತೀವಿ. ಯಾಕೆ ಅಂತಂದರೆ ಕೆಲಸ ಮಾಡಿ ಬೇಜಾರಾಗಿ ಹೋಗಿರ್ತೀವಿ. ನಾವೇನು ಮಾಡ್ತೀವಿ, ಇದು 1 ದಿನದ್ದಲ್ಲ, ಇಲ್ಲ 2 ದಿನದ್ದಲ್ಲ, ಹಂಗಾಗಿ ನಿಧಾನಕ್ಕೆ ಕೆಲಸ ಮಾಡ್ಕೊಂಡು ಬರ್ತೀವಿ. ಕೆಲಸವನ್ನು ನಿರಂತರವಾಗಿ ಮಾಡಿದ್ರೂ ಕೂಡ ಸ್ಪೀಡಾಗಿ ಮಾಡೋದಕ್ಕೆ ಆಗಲ್ಲ, ಮಾಡೋದಕ್ಕೆ ಒಪ್ಪಲ್ಲ. ಆಗಿರುವಂಥ ಕಾರಣ ಇದು ಸ್ಪೀಡಾಗಿ ಕೆಲಸವನ್ನು ನಡೆಸುತ್ತೆ. ಅದರ ವಿಶ್ರಾಂತಿಗೋಸ್ಕರ ಈಗ ನಾವು ಕೆಲಸ ಮಾಡಿ ಭಯಂಕರವಾದ ದಣಿದು ನಾವು ಕೆಲಸವನ್ನು ಮಾಡಿದಂಥ ಸಮಯದಲ್ಲಿ ನಾವು ವಿಶ್ರಾಂತಿಗೆ ನಾವು ಬೇಕು ಅಂತ ಬಯಸ್ತೀವಿ. ಇಲ್ಲಿ ದೆವ್ವವು ಕೂಡ ಮನುಷ್ಯನ ಬಿಟ್ಟೋದ್ಮೇಲೆ ವಿಶ್ರಾಂತಿ ಬೇಕು ಅಂತ ವಿಶ್ರಾಂತಿ ಹುಡುಕುತ್ತೆ ಅಂತಂದರೆ ಇದರ ಅರ್ಥ ಏನು ಅಂದರೆ, ಅಷ್ಟರ ಮಟ್ಟಿಗೆ ಮನುಷ್ಯನ ಹತ್ರ ಇದು ಪಾಪವನ್ನು ಮಾಡಿಸೋದಕ್ಕೆ ಪ್ರಯತ್ನ ಪಡುತ್ತಾ, ಪಾಪವನ್ನು ಮಾಡಿಸೋದಕ್ಕೆ ಕೆಲಸ ಮಾಡುತ್ತಾ, ಕೆಲಸ ಮಾಡುತ್ತೆ. ಅಂದರೆ ಏನಕ್ಕೋಸ್ಕರ ಇಂಥ ಸ್ಪೀಡಾಗಿ ಮಾಡಬೇಕು? ಮೆಲ್ಲಗೆ ಮಾಡಲ್ವಾ? ಮೆಲ್ಲಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಇದಕ್ಕೆ ದೇವರ ಕಡೆಯಿಂದ ಭವಿಷ್ಯತ್ ಸಂಗತಿಗಳು ಗೊತ್ತಿದೆ. ಆ ಭವಿಷ್ಯತ್ ಸಂಗತಿಗಳೇನೋ ಒಂದು ಸಾರಿ ಈ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿ. ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ, ಭೂಮಿಯ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ. ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ. ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಎಂಬುದಾಗಿ ಹೇಳಿತು. ಚೆನ್ನಾಗಿ ನೋಡಿ ಇಲ್ಲಿ ವಾಕ್ಯವನ್ನ. ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಪರಲೋಕದಲ್ಲಿ ವಾಸ ಮಾಡುವಂಥ ದೇವದೂತರುಗಳೇ ನೀವೆಲ್ಲರೂ ಹರ್ಷಗೊಳ್ಳಿರಿ, ನೀವೆಲ್ಲರೂ ಸಂತೋಷ ಪಡಬೇಕಂತೆ. ಏನಕ್ಕೋಸ್ಕರ? ಇಲ್ಲಿ 12ನೇ 7ನೇ ವಚನದಿಂದ ನೋಡುವಂಥದ್ದಾದರೆ ಪರಲೋಕದಲ್ಲಿ ಯುದ್ಧ ನಡೆಯುತ್ತೆ, ಸೈತಾನ ದೊಬ್ಬಲ್ಪಡ್ತಾನೆ. ಅಂದರೆ ಸೈತಾನನಿಗೆ ಅಲ್ಲಿ ಸ್ಥಾನ ತಪ್ಪಿ ಹೋಗುತ್ತೆ, ಅಲ್ಲಿ ಜಾಗ ಇಲ್ಲ. ಇನ್ನು ಈತನೇನೋ ಪರಲೋಕಕ್ಕೆ ಹೋದರೆ ಆತನೇ ಪರಲೋಕದಲ್ಲೇ ಇರ್ಬೋದು ಅಂದ್ಕೊಂಡಿದೆ. ಪರಲೋಕದಲ್ಲಿ ಹೋಗ್ಬೋದು, ದೇವರ ಜೊತೆಯಲ್ಲಿ ಸಂಭಾಷಣೆ ಮಾಡ್ಬೋದು, ಬರ್ತಾ ಇರ್ಬೇಕು ಅಷ್ಟೇ. ಅಲ್ಲಿ ಜಾಗವನ್ನುವಂಥದ್ದು ತಪ್ಪಿ ಹೋಗಿದೆ. ಆಗಿರುವಂಥ ಕಾರಣ ಇಲ್ಲಿ ಏನೇನು ಬರೆಯಲ್ಪಟ್ಟಿದೆ? ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಯಾಕೆ ಅಂತಂದರೆ ಎಷ್ಟೋ ಒಂದು ದೇವದೂತರನ್ನ ಕೆಡಿಸಿರುವಂಥ ಕಾರ್ಯ, ಯುದ್ಧವು ನಡೆದಂಥ ಕಾರ್ಯ, ಇನ್ಮೇಲೆ ಕೆಡಿಸುವಂಥದ್ದು, ಯುದ್ಧ ನಡೆಯುವಂಥದ್ದು ಯಾವುದೂ ಇಲ್ಲ. ಇಲ್ಲಿ ಸೈತಾನಿಗೆ ಜಾಗ ತಪ್ಪಿ ಹೋಗಿದೆ. ಆಗಿರುವಂಥ ಕಾರಣ ನೀವು ಹರ್ಷಗೊಳ್ಳ್ರಿ. ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ. ಭೂಮಂಡಲವೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ. ಅಂದರೆ ಇದು ಏನರ್ಥ? ಭೂಮಿಗೆ ಏನೇನೋ ತೊಂದರೆ ಅಂತ, ಸಮುದ್ರಕ್ಕೆ ಏನೋ ತೊಂದರೆ ಅಂತನ ಅಲ್ಲ, ಭೂಮಿ ಮೇಲಿರುವಂಥ ಮನುಷ್ಯನಿಗೆ ತೊಂದರೆ ಅಂತ. ಅಂದರೆ ಇದರ ಅರ್ಥ ಏನು ಅಂತ ಹೇಳಿ ನೋಡುವಾಗ, ದೇವರ ಹತ್ರ ಅಪ್ಪಣೆಯನ್ನು ಕೇಳ್ಕೊಂಡು ನಿಮ್ಮ ಬಳಿಗೆ ಬರುತ್ತೆ ಎಂಬುದಾಗಿ ಇದರ ಅರ್ಥ. ಭೂಮಿಯ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ. ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು. ಸೈತಾನನು ತನಗಿರುವಂಥ ಕಾಲ ಸ್ವಲ್ಪ ಅಂತ ಹೇಳಿ ತಿಳ್ಕೊಂಬಿಟ್ಟಿದ್ದಾನಂತೆ. ಯಾವ ರೀತಿಯಾಗಿ ತಿಳ್ಕೊಂಡಿದ್ದಾನೆ? ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಎಂಬುದಾಗಿ. ಮಹಾರೌದ್ರವುಳ್ಳವನಾಗಿ ಈ ಭೂಲೋಕದ ಕಡೆಗೆ ಇಳಿದು ಬಂದಿದ್ದಾನಂತೆ. ಅಂದರೆ ಯಾವ ರೀತಿಯಾಗಿ ಈತನಿಗೆ ತಿಳಿತು? ನನ್ನ ಕಾಲ ಸ್ವಲ್ಪವೆಂಬುದಾಗಿ ಹೆಂಗೆ ಗೊತ್ತಾಯಿತು? ಭವಿಷ್ಯತ್ ತಿಳಿಯದಂಥ ಸೈತಾನನಿಗೆ ಯಾವ ರೀತಿಯಾಗಿ ಗೊತ್ತಾಯಿತು? 20ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯವನ್ನು ಗಮನಿಸಿ. ಇಲ್ಲಿ 3ನೇ ವಚನವನ್ನು, ಜನಗಳನ್ನು ಮರುಳುಗೊಳಿಸಿದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಆ 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆ ಆಗಬೇಕು. ಆ 1000 ವರ್ಷಗಳಾದ ಮೇಲೆ ಸ್ವಲ್ಪ ಕಾಲ ಬಿಡುಗಡೆ ಆಗಬೇಕು. ಚೆನ್ನಾಗಿ ಗಮನಿಸು. 1000 ವರ್ಷಗಳು ಅಂದ್ರೆ ಏನು? 1000 ವರ್ಷಗಳೇ ಇವೆಲ್ಲ ಈ ರೀತಿಯಾಗಿ ತೆಗೆದುಕೊಳ್ಬೇಕಂದ್ರೆ ಇವೆಲ್ಲ ರೂಪಾಲಂಕಾರವಾಗಿ ಬರೆದಿರುವಂಥ ಮಾತುಗಳು, ದೇವರು ನಮಗೆ ಅರ್ಥವಾಗುವಂಥ ರೀತಿಯಲ್ಲಿ ಬರೆದಿರುವಂಥ ಮಾತುಗಳು. ಅಂದರೆ ಪರಲೋಕದಲ್ಲಿ ಯುದ್ಧ ಎನ್ನುವಂಥದ್ದು ನಡೆದಿದೆ. ಯುದ್ಧ ಎನ್ನುವಂಥದ್ದು ನಡೆದ ಮೇಲೆ ಇಲ್ಲಿ ಆತನು ನರಕವನ್ನು ಅನುಭವಿಸಿದ್ದಾನೆ. ನರಕ ಶಿಕ್ಷೆಯನ್ನು ಅನುಭವಿಸಿದ್ದ ಆದಮೇಲೆ ಆತನೇನು ಮಾಡಿದ್ದಾನೆ? ಆದಾಮ ಹವ್ವಳ ಬಳಿಗೆ ಬಂದಿದ್ದಾನೆ. ಅಂದರೆ ದೇವರು ಭೂಮಂಡಲವನ್ನು ಸೃಷ್ಟಿ ಮಾಡಿದ್ದಾರೆ, ಆದಾಮ ಹವ್ವಳನ್ನು ಉಂಟು ಮಾಡಿದ್ದಾರೆ. ಆತನಿಗೆ ಅನಂತರ ಸ್ವಲ್ಪ ಕಾಲ ಬಿಡುಗಡೆ ಆಗಬೇಕು ಎಂಬುದಾಗಿ. ಅಂದರೆ ದೇವರೇ ಇವೆಲ್ಲವನ್ನು ಸೈತಾನನಿಗೆ ಹೇಳಿದ್ದಾರೆ. ನೀನು ತಪ್ಪು ಮಾಡಿದೆಯಲ್ಲ, ನೀನು ನರಕದಲ್ಲಿ ಇರು, ನರಕವನ್ನು ಅನುಭವಿಸಿದ್ದಾದ್ಮೇಲೆ ಆಮೇಲೆ ನಿನಗೆ ಸ್ವಲ್ಪ ದಿನ ಬಿಡ್ತೀನಿ. ಅದೇನು ನೀನು ನನ್ನ ಮಕ್ಕಳ ಹತ್ರ ಹೋಗ್ಬೇಕು ಅಂತ ಹೇಳಿದೆಯೋ ಆ ರೀತಿಯಾಗಿ ನೀನು ಹೋಗುವಂತೆ. ಅನಂತರ ಸ್ವಲ್ಪ ಕಾಲಗಳಾದಮೇಲೆ ನಿನ್ನ ನಾಶನ ಎನ್ನುವಂಥದ್ದಿದೆ ಎಂಬುದಾಗಿ ದೇವರೇ ಇದನ್ನು ತಿಳಿಸಿದ್ದಾರೆ. ಆದ್ದರಿಂದಲೇ ಇದು ಗೊತ್ತಾಗಿದೆ. ತನಗಿರುವ ಕಾಲ ಸ್ವಲ್ಪ ಒಂದು ತಿಳಿದು ಎಂಬುದಾಗಿ ಯಾವ ರೀತಿಯಾಗಿ ತಿಳಿದು? ದೇವರೇ ಹೇಳಿದ್ದಾನೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಮತ್ತು
ಒಂದು ಇದೆಲ್ಲದಕ್ಕೂ ಕ್ಲಾರಿಟಿ ಕೊಡುವಂಥ ಒಂದು ಮಾತು 2 ಥೆಸಲೋನಿಕ 2:8 ಓದಿ. 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿ. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಅಧರ್ಮ ಸ್ವರೂಪನು ಕಾಣಬರುವನು, ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು. ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಯೇಸು ಕ್ರಿಸ್ತನ ಒಂದು ಪ್ರತ್ಯಕ್ಷತೆಯಲ್ಲಿ ಆ ಒಂದು ಏನಿದೆಯೋ ಆತನ ಒಂದು ಬಾಯ ಉಸಿರಿನ ಮೂಲಕವಾಗಿ ಸೈತಾನನ ಅಂಚೆ ಎನ್ನುವಂಥದ್ದಾಗಿ ಹೋಗುತ್ತೆ. ಇದನ್ನ ಎಲ್ಲ ದೇವರ ಕಡೆಯಿಂದಲೇ ತಿಳಿದಿದೆ, ಬಿಟ್ಟರೆ ಸೈತಾನನಿಗೆ ಯಾವುದೇ ಭವಿಷ್ಯತ್ ವಿಷಯಗಳು ಗೊತ್ತಿಲ್ಲ. ಎಲ್ಲವೂ ಕೂಡ ದೇವರ ಕಡೆಯಿಂದಲೇ ತಿಳ್ಕೊಳ್ಳುತ್ತೆ, ದೇವರ ಕಡೆಯಿಂದ ಅಪ್ಪಣೆಯನ್ನು ಕೇಳಿಕೊಳ್ಳುತ್ತೆ, ಮನುಷ್ಯನನ್ನು ಬಂದು ಅಟ್ಯಾಕ್ ಮಾಡುತ್ತೆ. ಇದರ ಹೊರತಾಗಿ ಬೇರೆ ಇನ್ನೇನೂ ಇಲ್ಲ. ಸೈತಾನನಿಗೆ ಯಾವುದೇ ಭವಿಷ್ಯತ್ ಕಾಲಗಳು, ಮುಂದೆ ಆಗುವಂಥ ಸಂಗತಿಗಳು, ಯಾವ ಒಂದು ಚಿಕ್ಕ ವಿಚಾರವೂ ಕೂಡ ಗೊತ್ತಿಲ್ಲ ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಎಲ್ಲರಿಗೂ ವಂದನೆಗಳು.